श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनेनोऽसौ श्रीपतिर्मानदो नः। प्रथमो हनुमान् नामद्वितीयो भीमयेव च पूर्णप्रज्ञतृतीयस्तु भगवत्कार्यसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराज श्रीपादोऽभीष्टदः सदाम् भवति यदनुभावादेडमोकोऽपि वाग्मी जडमतिरभिजन्तोर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां तन्मङ्गलानि भवन्तु। ಹರಿವಂಶದಲ್ಲಿ ಗೋವರ್ಧನೋದ್ಧಾರದ ಚರಿತ್ರೆಯನ್ನು ತಿಳಿಸ್ತಾ ಇದ್ದಾರೆ ವೈಶಂಪಾಯನರು. ಹೇಳುತ್ತಾರೆ, ಅಭಿಮೃಷ್ಟಸ್ಯ ತ್ವಮೇಘೈಃ ತಸ್ಯ ರೂಪಂ ಬಭೂವಃ ಸ್ತಂಭಿತಸ್ಯೇವ ರುದ್ರೇಣ ತ್ರಿಪುರಸ್ಯ ವಿಹಾಯಸಿ. ಜೋರು ಮಳೆ ಬಂದಾಗ ಕೃಷ್ಣ ತಾನು ಗೋವರ್ಧನ ಬೆಟ್ಟವನ್ನು ತಾನು ಒಂದೇ ಕೈಯಿಂದ ಎತ್ತಿ ಹಿಡಿದಿದ್ದಾನೆ. ಆಗ ಹೇಗೆ ಕಾಣ್ತಾ ಉಂಟು ಅಂತ ಕೇಳಿದ್ರೆ, ಆಕಾಶದಲ್ಲಿ ತ್ರಿಪುರಾಸುರರನ್ನು ರುದ್ರದೇವರು ತಡೆದು ನಿಲ್ಲಿಸಿದ ಹಾಗೆ ಕಾಣ್ತಾ ಉಂಟು. ತ್ರಿಪುರಾಸುರರ ಮನೆ ಅಥವಾ ಅರಮನೆ ಹೇಗೆ ಆಕಾಶದಲ್ಲಿ ಕಾಣ್ತಾ ಇತ್ತೋ ಅದೇ ರೀತಿಯಾಗಿ ಈ ಗೋವರ್ಧನ ಬೆಟ್ಟ ಕಾಣ್ತಾ ಉಂಟು. ದದೃಶುಸ್ತಸ್ಯ ತತ್ಕರ್ಮ ವಿಚಿತ್ರಂ ಗೋಪಪುಂಗವಾಹ ತತ್ರಾಸೀದ್ ಬಾಹುದಂಡೇನ ಕೃಷ್ಣಸ್ಯ ನ್ಯಾಯತಾಂಗುಲಿಃ. ಗೋಪ ಅಂಗನೆಯರೆಲ್ಲ ಭಗವಂತನ ಈ ವಿಚಿತ್ರವಾದಂತಹ ಕರ್ಮಗಳನ್ನೆಲ್ಲ ಕಂಡಿದ್ದಾರೆ. ಇದು ಅದ್ಭುತವಾದದ್ದು. ಹಾಗಾಗಿ ಇದನ್ನು ನೋಡಿ ಆಶ್ಚರ್ಯಪಟ್ಟಿದ್ದಾರೆ. ಇಡೀ ಬಾಹುದಂಡದಲ್ಲಿ ಕೃಷ್ಣನ ತೋಳಿನಲ್ಲಿ ಇಡೀ ಬೆಟ್ಟವೇ ನಿಂತು ಹೋಗಿದೆ. ಹಾಗಾಗಿ ವಿಶಾಲವಾದ ಬೆರಳುಗಳಲ್ಲಿ ಆತ ಧರಿಸಿದ್ದನ್ನು ಕಾಣ್ತಾ ಇದ್ದಾರೆ. ಅಂದ್ರೆ ಬೆಟ್ಟದಲ್ಲಿ ಇವನ ಬೆರಳು ಕಾಣ್ತಾ ಉಂಟು, ಬೆರಳಿನಲ್ಲಿ ಬೆಟ್ಟವನ್ನು ಹಿಡಿದಿದ್ದಾನೆ ಎನ್ನುವ ಅರ್ಥದಲ್ಲಿಯೇ ಆತ ಒಂದೇ ಕಿರುಬೆರಳಿನಿಂದ ಎತ್ತಿದ ಎನ್ನುವಂತ ಅಭಿಪ್ರಾಯವನ್ನೆಲ್ಲ ಹೇಳ್ತಾ ಇದ್ದಾರೆ. ಹಾಗಾಗಿ ಬಾಹುದಂಡೇನ ಕೃಷ್ಣಸ್ಯ ವಿಧೃತಂ ಸುಮಹತ್ತದ ನೀಲಾಭ್ರ ಪಟಲಚ್ಛಿನ್ನಂ ತದ್ಗರಿತ್ರಿಚ್ಛಿತ್ರಮಾಬುಭೌ. ಹೇಳ್ತಾರೆ, ಕೃಷ್ಣನ ತೋಳಿನ ಮೇಲೆ ಅಂದ್ರೆ ಕೈಯ ಮೇಲೆ ಬೆಟ್ಟ ನಿಂತಿದೆ. ಯಾವುದು? ಗೋವರ್ಧನ ಬೆಟ್ಟ ನಿಂತಿದೆ. ಅದು ಹೇಗೆ ಕಂಡಿದೆ ಹೇಳಿದ್ರೆ, ಕಪ್ಪಾದಂತಹ ಮೋಡಗಳು ಅದು ಕೊಡೆಯ ಹಾಗೆ ಕಾಣ್ತಾ ಉಂಟು ಅಂತ ಹೇಳಿದ್ರು. ಒಂದು ಛತ್ರಿಯ ಹಾಗೆ ಹಿಡ್ಕೊಂಡವ ಯಾರು ಕೇಳಿದ್ರೆ ಕೃಷ್ಣ ಕೊಡೆ ಹಿಡಿದಿದ್ದಾನೆ. ಮಳೆ ಕೆಳಗೆ ಬೀಳ್ತಾ ಇಲ್ಲ. ಕಪ್ಪಾದದ್ದು ಯಾವುದು? ಕೊಡೆ ಸಾಮಾನ್ಯವಾಗಿ ಬಟ್ಟೆ ಕಪ್ಪಾಗಿರುತ್ತೆ. ಇಲ್ಲಿ ಯಾವುದು ಕೇಳಿದ್ರೆ ಮೋಡಗಳವರೆಗೆ ತಲುಪಿದೆ ಇವನ ಬೆಟ್ಟ, ಅಷ್ಟು ಎತ್ತರಕ್ಕೆ ಹಿಡಿದಿಟ್ಟಿದ್ದಾನೆ. ಹಾಗಾಗಿ ಮೋಡಗಳು ಕಪ್ಪಾದದ್ರಿಂದ ಇವುಗಳಿಗೆ ಒಂದು ಬಟ್ಟೆಯ ಹಾಗೆ ಕವರ್ ಮಾಡಿದ ಹಾಗೆ ಕಾಣ್ತಾ ಉಂಟು. ಹಾಗಾಗಿ ಕೊಡೆ ಹಿಡಿದಿದ್ದಾನೋ ಕೃಷ್ಣ ಎನ್ನುವ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾರೆ. ಇದನ್ನೇ ಭಾಗವತದಲ್ಲಿ ದಧಾರ ಲೀಲೆಯ ಕೃಷ್ಣ ಛತ್ರಾಕಮಿವ ಬಾಲಕಃ ಅಂತ ಹೇಳ್ತಾರೆ. ಈ ನಾಯಿ ಕೊಡೆಯನ್ನು ಎತ್ತಿ ಹಿಡಿದವನ ಹಾಗೆ ಕಾಣ್ತಾ ಇದ್ದಾನೆ. ಸ್ವಪ್ನಾಯಮಾನೋ ಜಲದೈಹಿ ನಿಮೀಲಿತ ಗುಹಾಮುಖ ಬಾಹೂಪಧಾನೆ ಕೃಷ್ಣಸ್ಯ ಪ್ರಸುಪ್ತ ಇವಕ್ಷೇ ಗಿರಿಹಿ. ಇನ್ನು ಮೋಡಗಳಿಂದ ಮುಚ್ಚಿದಂತಹ ಈ ಬೆಟ್ಟ ಉಂಟಲ್ಲ, ಅದು ಕೃಷ್ಣನ ತಲೆದಿಂಬಿನ ಹಾಗೆ ಕಾಣ್ತಾ ಉಂಟು. ಅಂದ್ರೆ ಕೃಷ್ಣ ಏನು ಮಾಡಿದ್ದಾನೆ ಕೇಳಿದ್ರೆ, ತನ್ನ ತೋಳನ್ನು ಎತ್ತಿ ಹಿಡಿದಿದ್ದು. ತೋಳನ್ನು ಹೀಗೆ ಇಟ್ಟು ಸಾಮಾನ್ಯ ನೀವು ಮಲಗುವವರನ್ನು ಕಾಣಬಹುದು. ನೀವು ತಲೆದಿಂಬು ಇಲ್ಲ ಹೇಳಿದ್ರೆ ತಮ್ಮ ಕೈಯನ್ನೇ ಬಗ್ಗಿಸಿ ನಾವು ಅದರ ಮೇಲೆ ತಲೆಯನ್ನು ಇಡ್ತೇವೆ. ಹೀಗೆ ಬಗ್ಗಿಸಿ ತಲೆಯನ್ನು ಇಟ್ಟಾಗ ತಲೆಯ ಭಾಗದಲ್ಲಿ ಕಪ್ಪು ಕಪ್ಪು ಇರ್ತದಲ್ಲ, ತಲೆದಿಂಬು, ಅದು ಯಾವುದು ಕೇಳಿದ್ರೆ ಅದು ಬೆಟ್ಟ. ಹಾಗಾಗಿ ಭಗವಂತ ತಾನು ಬೆಟ್ಟವನ್ನೇ ತಲೆದಿಂಬಾಗಿ ಇಟ್ಟ ಹಾಗೆ ಕಾಣ್ತಾ ಉಂಟು. ಮಲಗಿದ್ದಾನೆ ಕೃಷ್ಣನೋ ಎನಿಸ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನಿರ್ವಿಹಂಗರುತೈರ್ ವೃಕ್ಷೈಃ ನಿರ್ಮಯೂರು ಋತರ್ವನೈಃ ನಿರಾಲಂಬ ಇವಾಭಾತಿ ಗಿರಿಸ್ಸ ಶಿಖರೈರ್ವೃತಃ. ಆ ಬೆಟ್ಟದಲ್ಲಿ ಇರುವಂತಹ ಮರಗಳಲ್ಲಿ ಹಿಂದೆಲ್ಲ ಹಕ್ಕಿಗಳಿತ್ತು, ಒಂದೂ ಕೂಡ ಶಬ್ದ ಮಾಡ್ತಾ ಇಲ್ಲಂತೆ. ಯಾಕೆ ಅಂತ ಕೇಳಿದ್ರೆ, ಜೋರು ಮಳೆ ಬಂದಿದೆ, ಗೂಡನ್ನು ಬಿಟ್ಟಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಜೊತೆಗೆ ಬೆಟ್ಟ ಅಲುಗಿದೆ, ಹಾಗಾಗಿ ಹೆದರಿಕೆ ಬೇರೆ ಆಗಿದೆ. ಹಾಗಾಗಿ ಗೂಡಿನಲ್ಲಿ ಬೆಚ್ಚಗೆ ಕೂಳ್ತಿದ್ದಾವೆ, ಬಿಟ್ರೆ ಒಂದು ಕೂಡ ಶಬ್ದ ಮಾಡ್ತಾ ಇಲ್ಲ ಹಕ್ಕಿಗಳು.
ನವಿಲುಗಳು ಹಿಂದೆ ಎಲ್ಲ ಮೋಡ ಬರುವಾಗೆಲ್ಲ ಕುಣಿದಾಡ್ತಾ ಇತ್ತು ಅಂತ ಕೇಳಿದೆವು. ಆದ್ರೆ ಈಗ ನವಿಲುಗಳ ಶಬ್ದವೂ ಕೇಳಿ ಬರ್ತಾ ಇಲ್ಲ. ಅನೇಕ ಶಿಖರಗಳಿಂದ ಕೂಡಿದ ಗೋವರ್ಧನ ಬೆಟ್ಟ ಅದು ಯಾವುದೇ ಆಲಂಬನೆ ಇಲ್ಲದ ಹಾಗೆ ಕುಣಿತಾ ಇತ್ತು. ಅಂದ್ರೆ ಯಾರು ಹಿಡ್ದದ್ದು ಕಾಣೋದಿಲ್ಲ, ಅದು ಸುಮ್ಮನೆ ಆಚೆ ಈಚೆ ಶೇಕ್ ಆಗುವಂಥದ್ದು ಕಾಣ್ತಾ ಉಂಟು, ಅಲುಗಾಡುವಂಥದ್ದು ಕಾಣ್ತಾ ಉಂಟು. ಹಾಗಾಗಿ ಹೇಳ್ತಾರೆ, ಪರ್ಯಸ್ತ್ರೈರ್ ಭ್ರೂಣಯಾನೈಶ್ಚ ಪ್ರಚಲದ್ಭಿ ಸಾಮಭಿ ಕಬರಾಣಿ ಶೈಲಸ್ಯ ವನಾನಿ ಶಿಖರಾಣಿ ಚ. ಅದು ಬೆಟ್ಟಗಳು ಹೇಗೆ ಅಲ್ಲಾಡ್ತಾ ಉಂಟು, ಬಂಡೆಗಳು ಅದರಿಂದ ಅಲ್ಲಾಡ್ತಾ ಉಂಟು, ಕೋಡ ಶಿಖರಗಳು ಕೂಡ ಅಂದ್ರೆ ತುದಿ ಚೂಪಾಗಿರುವಂತದ್ದು ಅಲುಗಾಡ್ತಾ ಉಂಟು. ಮರಗಳಂತೂ ನೋಡಿದ್ರೆ ಅವುಗಳು ಅಲ್ಲಾಡ್ತಾ ಉಂಟು. ನೋಡಿದ್ರೆ ಅದು ಜಡೆ ಹೆಣೆದಾಗಿತ್ತು, ಉದ್ದದ ಜಡೆ. ಆ ಉದ್ದದ ಜಡೆ ಯಾವುದಾದ್ರೂ ನೋಡಿ ಅದು ಹಂದಾಡ್ತಾ ಇರ್ತದೆ ಹೋಗುವಾಗ ಎಲ್ಲಿ, ಒಂದ್ಸಲ ಆಚೆ ಒಂದ್ಸಲ ಈಚೆ ಅಂತ. ಹಾಗೆ ಇದು ಕಾಣ್ತಾ ಉಂಟು. ಕವರಾಣೀವ ಶೈಲಸ್ಯ ವನಾನಿ ಶಿಖರಾಣಿ ಚ. ಆ ಮರಗಳು ಬಂಡೆಗಳು ಎಲ್ಲ ಆಚೆ ಈಚೆ ಹಲ್ಲಾಡುವಾಗ ಓ ಇದು ಬೆಟ್ಟ ಅಂತ ಸ್ತ್ರೀ ಅಂತ ತಿಳ್ಕೊಂಡ್ರೆ, ಸ್ತ್ರೀಯ ಜಡೆ ಹೇಗೆ ಆಚೆ ಈಚೆ ಹಂದಾಡತ್ತೋ ಆ ರೀತಿ ಕಾಣ್ತಾ ಉಂಟು. ಉತ್ತಮಾಂಗಗತಸ್ತಸ್ಯ ಮೇಘಾ ಪವನವಾಹನಾ ಪ್ರೇರ್ಯಮಾಣ ಮಹೇಂದ್ರೇಣ ತೋಯಂ ಮುಮುಚು ರಕ್ಷಯಂ. ಇನ್ನು ಪರಮಾತ್ಮನ ಅಂಗವನ್ನು ಆಶ್ರಯಿಸಿದ ಈ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ. ಇದರ ತುದಿಯಲ್ಲಿ ಗಾಳಿ ಬೀಸ್ತಾ ಉಂಟು. ಹಾಗಾಗಿ ಇಂದ್ರ ಸುರಿಸಿದಂತಹ ಮೋಡಗಳು ಗಾಳಿಗಳು ಎಲ್ಲ ಉಂಟು. ವಿಪರೀತವಾಗಿ ಬಂದು ಜನರನ್ನು ಒದ್ದೆ ಮಾಡ್ಲಿಕ್ಕೆ ನೀರನ್ನು ಸುರಿಸ್ತಾನೇ ಇದ್ದಾನೆ ಇಂದ್ರ. ಸಲಂಬಮಾನ ಕೃಷ್ಣಸ್ಯ ಭುಜಾಘ್ರೇ ಸಘನೋಗಿರಿ ದುರ್ಗಾರೂಢ ಇವ ಭಾತಿ ದೇಶೋ ನೃಪತಿ ಪೀಡಿತ. ಇನ್ನು ಕೃಷ್ಣ ಅದನ್ನು ಎತ್ತಿ ಹಿಡಿದದ್ರಿಂದ ಮೋಡಗಳು ಏನಾಗಿದ್ದಾವೆ ಕೇಳಿದ್ರೆ ಜೋತು ಬಿದ್ದಿದ್ದಾವೆ. ಅಂದ್ರೆ ಅವುಗಳು ಕೆಳಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ಅದು ನೇತಾಡ್ತಾ ಉಂಟು ಮೋಡಗಳೆಲ್ಲ. ಹಾಗಾಗಿ ಶತ್ರುಗಳಿಂದ ಪೀಡಿತವಾದಂತಹ ಬೆಟ್ಟ ಅದಾಗಿದೆ. ಆ ಯಾವುದು ಶತ್ರುಗಳು ಕೇಳಿದ್ರೆ ಇಲ್ಲಿ ಮೋಡಗಳು ಎನ್ನುವಂಥದ್ದು ಶತ್ರುಗಳು, ಪೀಡಿತವಾದದ್ದು ಯಾವುದು ಕೇಳಿದ್ರೆ ಈ ಬೆಟ್ಟ. ಹೀಗೆ ರಾಜ ಒಂದು ಬೆಟ್ಟವನ್ನು ಆಶ್ರಯಿಸಿ ಹೇಗೆ ರಕ್ಷಣೆ ಮಾಡ್ತಾನೋ, ಹಾಗೆಯೇ ಈ ಗೋಪಾಲಕರೆಲ್ಲ ಈ ಬೆಟ್ಟವನ್ನು ಸೇರಿ ತಮ್ಮ ರಕ್ಷಣೆಗೋಸ್ಕರ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸಮೇಘ ನಿಚಯಸ್ತಸ್ಥೌ ಗಿರಿಂ ತಂ ಪರಿವಾರ್ಯ ಪುರಂದರಂ ಪುರಸ್ಕೃತ್ಯ ಸ್ಥಿತೋ ಜನಪದೋ ಮಹಾನ್. ಆ ಗೋವರ್ಧನ ಬೆಟ್ಟದ ಸುತ್ತ ಮೋಡಗಳು ಲೈನ್ ಗಟ್ಟಿ ನಿಂತಿದೆ, ಸಾಲುಗಟ್ಟಿ ನಿಂತಿದೆ. ಯಾಕೆ ಒಂದು ಮೋಡದ ನೀರು ಖಾಲಿಯಾದ್ರೆ ಇನ್ನೊಂದು ಮೋಡದ ನೀರು ಬೀಳಿ. ಯಾಕೆ ಇವಾಗ ಕರೆದು ಹೇಳಿದ್ದಾನೆ ಸಾಮರ್ಥಕ ಮೋಡಗಳಿಗೆ, ನೀವು ಮಳೆ ಸುರಿಸಬೇಕು 1 ವಾರ ಅಂತ. ಕೃಷ್ಣನನ್ನು ತಾವು ಮಣಿಸಬೇಕು ಎನ್ನುವ ದೃಷ್ಟಿಯಿಂದ ಹಾಗಾಗಿ ಸಾಲುಗಟ್ಟಿದಂತಹ ಮೋಡಗಳು ಮುಂದಿಟ್ಟುಕೊಂಡಿದೆ. ನೋಡಿದ್ರೆ ಕಾಳಾಳುಗಳು ಯುದ್ಧಕ್ಕೆ ಬಂದ ಹಾಗೆ ಕಾಣ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. ನಿವೇಶ್ಯ ತಂಕರೇ ಶೈಲಂ ತೋಲಯಿತ್ವಾಚ ಸಸ್ಮಿತಂ ಪ್ರವಾಚ ಗೋಪ್ತಾ ಗೋಪಾನಾಂ ಪ್ರಜಾಪತಿರಿವಸ್ಥಿತ. ಕೃಷ್ಣ ನಾನೇನು ಮಾಡಿದ್ದಾನೆ, ಗೋವರ್ಧನ ಬೆಟ್ಟವನ್ನು ಹಿಡ್ಕೊಂಡಿದ್ದಾನೆ, ಅದನ್ನು ಆಚೆ ಈಚೆ ಹಂದಾಡಿಸ್ತಾ ಇದ್ದಾನೆ. ಹೇಗೆ ತೊಟ್ಟಿಲಿನೇ ತೋಲಯಿತ್ವಾಚ ಸಂಸ್ಮಿತಂ ಅಂತ ನಗಾಡ್ತಾ ಇದ್ದಾನೆ. ತೊಟ್ಟಿಲನ್ನು ಹೇಗೆ ನಾವು ಆಚೆ ಈಚೆ ನಾವು ತೂಗುತ್ತೇವೋ ಅದೇ ರೀತಿಯಾಗಿ ಬೆಟ್ಟವನ್ನು ಆಚೆ ಈಚೆ ತೂಗುತ್ತಾ ಇದ್ದಾನಂತೆ. ಮಂದಹಾಸವನ್ನು ಬೀರ್ತಾ ಇದ್ದಾನೆ. ನೋಡಿದರೆ ಎಲ್ಲ ಪ್ರಜಾಪತಿಗಳಿಗೆ ದೊಡ್ಡ ಪ್ರಜಾಪತಿಯಾಗಿದ್ದಾನೆ, ಪ್ರಜೆಗಳನ್ನು ರಕ್ಷಣೆ ಮಾಡುವವನಾಗಿದ್ದಾನೆ. ಇಂತಹ ತಾನು ಗೋವುಗಳನ್ನು ಗೋಪಾಲಕರನ್ನು ಎಲ್ಲ ರಕ್ಷಣೆ ಮಾಡ್ತಾ ಹೀಗೆ ಹೇಳ್ತಾ ಇದ್ದಾನೆ. ಅವರಿತರೆಲ್ಲ ಏತದ್ದೈವೈರಸಾಧ್ಯಂ ವಿದ್ಯೇನ ವಿಧಿನಾಮಯ ಕೃತಂ ಗಿರಿಗೃಹಂ ಗೋಪ ನಿವಾಸಂ ಶರಣಂಗವಾಂ. ಗೋಪಾಲ ಬಾಲರೇ ಅಂತ ಕರಿತಾ ಇದ್ದಾನೆ ಗೋಪಾಲಕರನ್ನೆಲ್ಲ. ಹಾಗೆ ಗೋವುಗಳನ್ನು ಕರಿತಾ ಇದ್ದಾನೆ. ನೋಡಿ, ನಾನು ಮಾಡಿದ ಈ ಕೆಲಸ ಉಂಟಲ್ಲ, ಇದು ಇಷ್ಟರವರೆಗೆ ಯಾರೂ ಮಾಡಲಿಲ್ಲ. ಒಂದು ಬೆಟ್ಟವನ್ನು ಎತ್ತಿದವರಿದ್ದಾರ? ಹಾಗಾದ್ರೆ ಇದು ದೇವತೆಗಳಿಂದಲೂ ಕೂಡ ಸಾಧಿಸ್ಲಿಕ್ಕಾಗದೇ ಇರುವಂತಹ ಕೆಲಸ. ಅಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಯಾಕೆ ಗೊತ್ತಾ? ನಿಮಿಗೋಸ್ಕರ. ಗೋಪಾಲಕರೇ, ಗೋವುಗಳೇ, ನಿಮಿಗೋಸ್ಕರ ಯಾರೂ ಮಾಡ್ಲಿಕ್ಕಾಗದ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಗೋವುಗಳಿಗೂ ನಿಮಿಗಳಿಗೂ ನೀವು ಕೂಡ ಉಳಿಬೇಕು ಅಂತಾದ್ರೆ, ವಾಸ ಮಾಡಬೇಕು ಅಂತಾದ್ರೆ ಈ ಬೆಟ್ಟದ ಬುಡಕ್ಕೆ ಬನ್ನಿ. ಬೆಟ್ಟದ ಬುಡ ಅದು ಉತ್ತಮವಾದ ವಾಸಸ್ಥಾನವಾಗಿದೆ. ಹಾಗಿದ್ರೆ ರೆಸಿಡೆನ್ಷಿಯಲ್ ಏರಿಯಾ ಅಂತ ಹೇಳಿದಾಗ, ಇನ್ನು ಮನೆ ಕಟ್ಟಲಿಲ್ಲ, ಬೆಟ್ಟವನ್ನು ಎತ್ತಿದ್ದಾನೆ, ಎಲ್ಲರನ್ನು ಕರಿತಾ ಇದ್ದಾನೆ, ನೀವು ಬನ್ನಿ ಬನ್ನಿ ಇದರ ಅಡಿಯಲ್ಲಿ ನೀವು ನಿಲ್ಲಿ ಅಂತ ಕರಿತಾ ಇದ್ದಾನೆ. ಏನು ಹೇಳ್ತಾನೆ ಇವ ನೋಡಿ, ಕ್ಷಿಪ್ರಂ ವಿಶಂತು ಯೂಥಾನಿ ಗೋಪಾ ಸಂಗೃಹ್ಯ ಸರ್ವಶಃ ನಿವಾತೇಶು ಚ ದೇಶೇ ನಿವಸಂತು ಯಥಾ ಸುಖಂ. ನೀವು ಮಾತ್ರ ಬರೋದಲ್ಲ, ನಿಮ್ಮ ಗೋವುಗಳ ಸಮುದಾಯವನ್ನು ಕರ್ಕೊಂಡು ಬರಬೇಕು. ಒಂದೆರಡಲ್ಲ, ಎಷ್ಟೆಷ್ಟು ಯೂಥಗಳು ಅಂತೆಲ್ಲ ಹೇಳಿದ್ದಾರೆ. 108 ಯೂಥಗಳು ಇದ್ದಾವೆ. ಅದರಲ್ಲಿ ಒಂದೊಂದು ಯೂಥದಲ್ಲಿ 10,000 ಕೋಟಿ ದನಗಳು ಇರ್ತಾವೆ. ಒಂದೊಂದು ಸಾಮಾನ್ಯ ಒಬ್ಬ ಗೋಪಾಲಕನಲ್ಲಿಯೂ ಕೂಡ 10,000 ಗೋವುಗಳಿದ್ದಾವೆ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ಆ ಗೋವುಗಳನ್ನೆಲ್ಲ ಕರ್ಕೊಂಡು ಈ ಬೆಟ್ಟದ ಬುಡಕ್ಕೆ ಬನ್ನಿ. ಇಲ್ಲಿ ನಿಮಗೆ ಗಾಳಿ ಬೀಸೋದಿಲ್ಲ,
ಮಳೆ ಸುರಿಯೋದಿಲ್ಲ, ಸುಖವಾಗಿ ನೀವು ಇರ್ಬೋದು ಅಂತ ಹೇಳ್ತಾರೆ. ನಿವಾತೇಶು ಚ ದೇಶೇಶು ನಿವಸಂತು ಯಥಾ ಸುಖಂ. ಹಾಗಾಗಿ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ವಾಸ ಮಾಡಬಹುದು. ಆದ್ದರಿಂದ ಈ ಪ್ರದೇಶಕ್ಕೆ ಬನ್ನಿ ಅಂತ ಕೃಷ್ಣ ಕರಿತಾ ಇದ್ದಾನೆ. ಆತ ಹೇಳ್ತಾನೆ, ಯಥಾ ಶ್ರೇಷ್ಠಂ ಯಥಾ ಯೂಥಂ ಯಥಾ ಸಾರಂ ಯಥಾ ಸುಖಂ ವಿಭಜ್ಯತಾಮಯಂ ದೇಶ ಕೃತೋ ವರ್ಷ ನಿವಾರಣ. ಈ ಪ್ರದೇಶವನ್ನು ನಾನು ರಚನೆ ಮಾಡಿದ್ದೇನೆ. ಯಾವ ರೀತಿ ಬೆಟ್ಟವನ್ನು ಎತ್ತಿ ರಚನೆ ಮಾಡಿದ್ದೇನೆ ಕೇಳಿದ್ರೆ, ನಿಮಗೆ ಹೇಗೆ ಬೇಕೋ ಹಾಗೆ ಇಲ್ಲಿ ವಾಸ ಮಾಡಬಹುದು. ವಾಸಕ್ಕೆ ಯೋಗ್ಯವಾದಂತಹ ಜಾಗವನ್ನಾಗಿ ನಾನು ಮಾಡ್ತಾ ಇದ್ದೇನೆ. ಇನ್ನು ಹೇಗೆ ಗುಂಪಾಗಿರ್ಬೇಕು ಆ ಎಲ್ಲ ಗುಂಪುಗಳು ಕೂಡ ಇಲ್ಲಿ ಬಂದು ನಿಲ್ಬಹುದು. ನೀವು ಹೇಗೆ ಸುಖವಾಗಿರ್ಬೇಕೋ ಆ ರೀತಿಯಾಗಿ ಸುಖವಾಗಿ ನೀವು ಇರಬಹುದು. ಈ ಕೆಳಭಾಗದಲ್ಲಿ ನಿಮಗೆ ಬೇಕಾದ ಹಾಗೆ ನಿವೇಶನಗಳನ್ನು ರಚಿಸಿಕೊಳ್ಳಿ. ನೋಡಿ, ನಿಮಗೆ ಬೇಕಾದ ಹಾಗೆ ಸೈಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಜಾಗ ಇಷ್ಟರವರೆಗೆ ಇರ್ಲಿಲ್ಲ, ಬೆಟ್ಟ ಇತ್ತು, ಈ ಬೆಟ್ಟವನ್ನು ಎತ್ತಿದ್ದಾನೆ, ಹೊಸದಾದ ಜಾಗ. ಯಾರಿದ್ರದ್ದು ಓನರ್ ಕೇಳಿದ್ರೆ ಮತ್ತೆ ಯಾರು ಅಲ್ಲ, ನಾನೇ ಜಗದ್ರಕ್ಷನಾದ ಕೃಷ್ಣ. ನಿಮಗೆ ಈಗ ಏನಾಗಿದೆ, ಮಳೆ ಮತ್ತೆ ಗೋವುಗಳಿಂದಾಗಿ ಎಲ್ಲ ಹಾನಿ ಆಗ್ತಾ ಉಂಟು. ಹಾಗಾಗಿ ನಿಮಗೆ ಉಳಿಲಿಕ್ಕೆ ಬೇಕಾದಂತ ಜಾಗವನ್ನು ನಾನು ಕಲ್ಪಿಸಿ ಕೊಡ್ತಾ ಇದ್ದೇನೆ. ಹೇಗೆ ಬೇಕೋ ಹಾಗೆ ತಯಾರು ಮಾಡಿಕೊಳ್ಳಿ. ಮಳೆ ಬಾರದಂತೆ ನಾನು ಆ ರೀತಿಯಾಗಿ ನಿಮಗೆ ರಕ್ಷಣೆ ಕೊಡ್ತಾ ಇದ್ದೇನೆ. ಶೈಲೋತ್ಪಾಟನ ಭೂರೇಶು ಮಹತಿ ನಿರ್ಮಿತಾಮಯ ಪಂಚಕ್ರೋಶಂತು ದೈರ್ಘ್ಯೇನ ಕ್ರೋಶಕಂ ವಿಸ್ತರೋ ಭವೇ ತ್ರೈಲೋಕ್ಯಂ ಉತ್ಸವತೆ ಗೂಹಿತಂ ಕಿಂ ಪುನರ್ವ್ರಜಂ. ಅವನು ಹೇಳ್ತಾ ಇದ್ದಾನೆ, ಈ ಗೋವರ್ಧನ ಬೆಟ್ಟವನ್ನು ಕಿತ್ತು ನಾನು ಶ್ರೇಷ್ಠವಾದ ಜಾಗವನ್ನು ನಿಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದೇನೆ. ಇದು ನೋಡಿ, ಪರಶುರಾಮರು ತಾವು ಮಾಡಿದ್ದಾರೆ. ಕೊಡಲಿಯನ್ನು ಬೀಸಿ ತಾವೊಂದಿಷ್ಟು ಜಾಗವನ್ನು ತಾವು ಪರಶುರಾಮ ಶ್ರೇಷ್ಠೆ ಅಂತ ಮಾಡಿ ಕೊಟ್ಟಿದ್ದಾರೆ. ಮುಂದೆ ಅದನ್ನು ಕಶ್ಯಪರಿಗೆ ದಾನ ಕೊಟ್ಟರು. ಹಾಗೆ ಇಲ್ಲಿ ಗೋಪಾಲಕರೇ, ಗೋವುಗಳೇ, ನಿಮಗೋಸ್ಕರ ನಾನು ಸ್ಥಳವನ್ನು ಉಂಟು ಮಾಡಿ ಕೊಟ್ಟಿದ್ದೇನೆ. ಎಷ್ಟು ದೊಡ್ಡ ಇದರದ್ದು ಪ್ರದೇಶ ಅಂದ್ರೆ 5 ಕ್ರೋಶ. 1 ಕ್ರೋಶ 5 ಕ್ರೋಶ ಉದ್ದ, 1 ಕ್ರೋಶ ಅಗಲವಾದಂತ ಈ ಭೂಪ್ರದೇಶ. ಅದನ್ನು ಲೆಕ್ಕ ಮಾಡಿ ಹೇಳುವುದಾದ್ರೆ 1/4 ಮೈಲಿಗೆ 1 ಕ್ರೋಶ ಅಂತ ಒಂದು ಅಂದಾಜಿ ಇಟ್ಟುಕೊಂಡ್ರೆ ಸಾಮಾನ್ಯವಾಗಿ 8 ಕಿಲೋಮೀಟರ್ ಉದ್ದ, 1.5 ಕಿಲೋಮೀಟರ್ ಅಗಲವಾದಂತಹ ಜಾಗ. ಇಷ್ಟರವರೆಗೆ ಇರಲಿಲ್ಲ, ಬೆಟ್ಟ ಇತ್ತು. ಈಗ ಬೆಟ್ಟವನ್ನು ಎತ್ತಿದ್ದರಿಂದ ಆ ಜಾಗ ಸಮತಟ್ಟಾದಂತಹ ಜಾಗ ನಿಮಗೆ ದೊರಕುತ್ತಾ ಉಂಟು. ಹಾಗಾಗಿ ಸ್ಥಳಾವಕಾಶವನ್ನು ನಾನು ಕಲ್ಪಿಸಿದ್ದೇನೆ. ಮತ್ತೆ ನೀವು ಅಷ್ಟು ಯೂಥಗಳು, ದನಗಳು ಉಂಟು, ಇವರೆಲ್ಲ ಉಂಟು, ಬನ್ನಿ ಬನ್ನಿ ಅಂತ ಹೇಳಿದ್ರೆ ಅಷ್ಟರಲ್ಲಿ ಹಿಡಿತದ ಅಂತ ಕೇಳಿದ್ರೆ, ಅದಕ್ಕೋಸ್ಕರ ಇವ ಹೇಳ್ತಾನೆ, ತ್ರೈಲೋಕ್ಯ ಮುತ್ಸುಹತೆ ಗೋಹಿತಂ ಕಿಂ ಪುನರ್ವ್ರಜಂ. 3 ಲೋಕವನ್ನು ಕೂಡ ನಾನಲ್ಲಿ ತುಂಬಿಸುವ ಸಾಮರ್ಥ್ಯವನ್ನು ಪಡೆದಿದ್ದೇನೆ. ಇನ್ನು ನಿಮ್ಮದು ಈ ಬೃಂದಾವನವನ್ನು ಇದರ ಒಳಗೆ ತುಂಬಿಸುವುದು ಏನು ನನಗೆ ದೊಡ್ಡ ಕೆಲಸ ಅಂತ ಕೃಷ್ಣ ಕೇಳ್ತಾ ಇತ್ತು. ನೋಡಿ, ಹಾಗಾದ್ರೆ ಭಗವಂತ ಏನು ಮಾಡ್ಲಿಕ್ಕೂ ಸರ್ವಸಮರ್ಥನಾದವ. 3 ಜಗತ್ತನ್ನು ತಾನು ಅದರ ಒಳಗೆ ತಾನು ತುರುಕಿಸಬಲ್ಲ. ನೋಡ, ನಮ್ಮಿಂದ ಆದೀತ? ಸಾಧ್ಯವೇ ಇಲ್ಲ. ಆದ್ರೆ ಅಂತ ಸಾಮರ್ಥ್ಯ ನನಗಿದೆ. ಹಾಗಾಗಿ ನಿಮ್ಮ ಬೃಂದಾವನ ಪೂರ ಇದರ ಒಳಗೆ ಹಿಡಿಯುವ ಹಾಗೆ ನಾನು ಮಾಡ್ತೇನೆ. ನೋಡಿ, ಕೃಷ್ಣ ಹೇಳುವ ಮಾತು ಹಾಗೆಲ್ಲ ಮಾಡ್ತಾನ. ಕೃಷ್ಣ ಕೇಳಿದ್ರೆ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ, ದಾಮೋದರನಾಗಿದ್ದಾನೆ. ಹಾಗಿರುವಾಗ ಇವನಿಗೆ ಬೃಂದಾವನವನ್ನು ಅದರ ಒಳಗೆ ಒಂದು ಫಿಕ್ಸ್ ಮಾಡೋದು ಕಷ್ಟವ. ಹಾಗಾಗಿ ಅದನ್ನು ಮಾಡಿಕೊಡ್ತೇನೆ ಅಂತ ಕೃಷ್ಣ ತಾನು ಹೇಳ್ತಾ ಇದ್ದಾನೆ. ತತಃ ಕಿಲ ಕಿಲಾ ಶಬ್ದ. ಹಾಗಾಗಿ ಕೆಲವೆಲ್ಲ ನಾವು ಭಗವಂತನ ವಿಶಿಷ್ಟ ರೂಪವನ್ನು ಚಿಂತನೆ ಮಾಡ್ಬೇಕು. ಅದ್ರ ಒಳಗೆ ಹೇಗೆ ಹೇಳಿದ್ರು ಹೇಗಾಯ್ತು. ಈಗ ಭೂಮಿಯನ್ನು ತೆಗೆದ್ರೆ ಮತ್ತೆ ಅಲ್ಲಿ ಒಳಗೆಲ್ಲ ಮಳೆಯ ನೀರು ಬರ್ಲಿಲ್ವಾ, ಅದೆಲ್ಲ ಕೊಚ್ಚಿಕೊಂಡು ಹೋಗ್ಲಿಲ್ವಾ, ಬೇರೆ ಕಡೆ ಇದ್ದ ನೀರು ಬೆಟ್ಟ ತೆಗೆದುಕೊಳ್ಳೋದು ಹೊಂಡ ಆಗೋದಿಲ್ವಾ ಅಂತ. ನಾವು ತೆಗೆದ್ರೆ ಹಾಗೆ ಹೊಂಡ ಆಗ್ತದೆ. ಕೃಷ್ಣ ಎತ್ತಿದಾಗ ಹೊಂಡಲ್ಲ, ಅಲ್ಲಿ ನೀರು ಬರದ ರೀತಿಯಲ್ಲಿ ತಾನ ಬೆಟ್ಟವನ್ನು ಎತ್ತಿದ್ದಾನೆ. ಹಾಗಾದ್ರೆ ಏನು, ಸ್ವಲ್ಪ ಜಿಡ್ಡೆ ಬರುವ ಹಾಗೆ, ಎತ್ತರ ಬರುವ ಹಾಗೆ ಎತ್ತಿರ್ಬೋದು. ಎಷ್ಟು ಕೇಳಿದ್ರೆ ಪ್ರಾಣದೇವರೇ ಮಾಡ್ತಾರೆ. ಇನ್ನು ಕೃಷ್ಣ ಏನು, ಪ್ರಾಣದೇವರು ಏನು ಮಾಡ್ತಾರೆ, ಸಂಜೀವಿನಿ ಬೆಟ್ಟವನ್ನು ಹಿಡ್ಕೊಂಡು ಬರ್ತಾರೆ. ಯಾಕೆ ಸಂಜೀವಿನಿ ಬೆಟ್ಟ ಹೇಳಿದೆ? ಆಕ್ಚುಲಿ ಸಂಜೀವಿನಿ ಬೆಟ್ಟ ಬೇಕಾಗಿದ್ದಲ್ಲ ಅವರಿಗೆ ಬೇಕಾಗಿದ್ದು ಮದ್ದು. ಅಲ್ಲಿ ಹೋಗಿ ನೋಡಿದ್ರೆ ಈ ಮದ್ದಿನ ಅಭಿಮಾನಿ ದೇವತೆಗಳಿದ್ದಾರೆ, ಎಲ್ಲ ಅಡಗಿ ಕೂತದ್ದು. ಈ ಹನುಮಂತ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾನೆ, ಬೇಡ ಬೇಡ ಅವನಿಗೆ ಸಿಕ್ಕಬಾರ್ದು ಅಂತ ಹೇಳಿ ಎಲ್ಲ ಅಡಗಿ ಕೂತ್ರಂತೆ. ಹನುಮಂತ ಆಲೋಚನೆ ಮಾಡಿದ್ರು, ಓ ನಾನು ಬಂದ ಕೂಡಲೇ ನೀವು ಅಡಗಿ ಕೂತ್ಕೊಳ್ತೀರಿ. ಎಲ್ಲಿ ಅಡಗಿ ಕೂತ್ಕೊಳ್ತೀರಿ? ಇದೇ ದ್ರೋಣ ಪರ್ವತದಲ್ಲಿ ಅಡಗಿ ಕೂತ್ಕೊಳ್ಳೋದು ತಾನೆ. ಈ ಬೆಟ್ಟವನ್ನು ಹಿಡ್ಕೊಂಡು ಹೋಗ್ತಾನೆ, ಏನು ಮಾಡುವ ಅಂತ ಹೇಳಿ ಹಿಡ್ಕೊಂಡು ಬಂದ. ನಾವ್ ಅದಕ್ಕೆ ಏನು ಅರ್ಥ ಮಾಡಿದೆವು, ಇವ ಹೋದ, ಇವ ಹುಡುಕಿದ, ಅವನಿಗೆ ಮದ್ದು ಯಾವುದು ಅಂತ ಗೊತ್ತಾಗ್ಲಿಲ್ಲ. ನಾವೆಲ್ಲ ಹೋಗಿ ಡಾಕ್ಟರ್ ಹತ್ರ ಹೇಳ್ತೇವಲ್ಲ, ಆ ರಾಶಿ ಉಂಟು, ಮತ್ತೆ ಬುಟ್ಟಿ ಹಿಡ್ಕೊಂಡು ಬಾ ಮಾರೆ, ನಿಂಗೆ ಗೊತ್ತಾಗದಿದ್ರೆ ನಾನು ಹಿಡ್ ಬುಟ್ಟಿ. ಪ್ರಾಣದೇವರಿಗೆ ಅಂತಹ ಏನು ಅಜ್ಞಾನ ಇರಲಿಲ್ಲ, ಅವರಿಗೆ ಗೊತ್ತು. ಅದರಲ್ಲಿ ಸುಮಾರು ವಿಧವಾದಂತ ಔಷಧಿಗಳಿದ್ದಾವೆ. ಕೆಲವು ಕಲರ್ ಹೋದ್ರೆ ಆ ಔಷಧ ತಕೊಂಡ್ರೆ ಕಲರ್ ಬರುತ್ತಂತೆ. ನಮಗೆ ನೋಡಿ, ಸುಟ್ಟ ಗಾಯಕ್ಕೆ ಮತ್ತದು ಯಾವಾಗ್ಲೂ ಹಾಗೆ ಇರುತ್ತೆ. ಆ ಔಷಧವನ್ನು ಹಚ್ಚಿದ್ರೆ ಸವರ್ಣೀಕರಣ ಅಂತ ಹೇಳ್ತಾರೆ. ಅಂತ ಔಷಧಗಳು
ಕೆಲವು ಬೋನ್ಗಳೆಲ್ಲ ತುಂಡಾದ್ರೆ ಅದು ಜಾಯಿಂಟ್ ಆಗುತ್ತೆ, ಅದಕ್ಕೆ ಇನ್ನೊಂದು ವೆರೈಟಿ ಆದ ಔಷಧಗಳು ಆ ದ್ರೋಣ ಪರ್ವತದಲ್ಲಿ ಇತ್ತು ಅಂತ ಹೇಳ್ತಾರೆ. ಇನ್ನೊಂದು ಹೇಗೆ ಕೇಳಿದ್ರೆ ಸತ್ತವರನ್ನು ಬದುಕಿಸುವಂತಹ ಔಷಧಗಳು ಇತ್ತು. ಹೀಗೆ ಕೆಲವು ಪಾರ್ಟ್ಗಳೇ ಇಲ್ಲ ಅಂತ ಇಟ್ಟುಕೊಳ್ಳುವ, ಅವನದು ಕೈಯೇ ಇಲ್ಲ ಕಾಲೇ ಇಲ್ಲ, ಆಗ ಅವನಿಗೆ ವಿಶಲ್ಯಕರಣ ಅಂತ ಅವನಿಗೆ ಆ ಔಷಧವನ್ನು ಪ್ರಯೋಗ ಮಾಡಿದ್ರೆ ಅಲ್ಲಿ ಕೈ ಕಾಲು ಮತ್ತೆ ಅವನಿಗೆ ಹುಟ್ಟಿಕೊಳ್ಳುತ್ತೆ. ಈ ರೀತಿಯಾದಂತಹ ಔಷಧಗಳು ಆ ಬೆಟ್ಟದಲ್ಲಿ ಇತ್ತು. ಹಾಗಾಗಿ ಇವ ಏನು ಮಾಡ್ತಾನೆ ಕೇಳಿದ್ರೆ, ಹನುಮಂತ ನೀವು ನನಗೆ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಲ್ಲ ಅಂತ ಹೇಳಿ ಇಡೀ ಬೆಟ್ಟವನ್ನೇ ಹಿಡ್ಕೊಂಡು ಬಂದ ಗಾಳಿಗೆ ಅಲ್ಲಿ ಎಲ್ಲ ನೋಡಿ ಔಷಧದ ಪ್ರಭಾವ ಎಷ್ಟು ನೋಡಿ, ಅದರ ವಾಸನೆಗೆ ಅದಷ್ಟು ರೋಗಗಳು ಗುಣ ಆಗಿದ್ದಾವೆ, ಎಲ್ಲ ಎದ್ದು ಕೂತಿದ್ದಾರೆ. ಅಲ್ಲ ಇದೆಲ್ಲ ಆಗ್ತದ ಅಂತ. ಮತ್ತೆ ನಿಮಗಾಗೋದಿಲ್ವಾ? ಡಾಕ್ಟರ್ ಹತ್ರ ಹೋಗೋ ಮೊದಲು ಒಂದಿಷ್ಟು ದೊಡ್ಡ ಲಿಸ್ಟ್ ಇರ್ತದೆ. ಡಾಕ್ಟರ್ ಹತ್ರ ಹೋದ ಮೇಲೆ ಡಾಕ್ಟರ್ ಏನು ಮಾಡೋದು ಬೇಡ, ಕೆಲವು ಸಲ ಮುಟ್ಟಿದ್ರೆ ಸಾಕು, ಅವರು ಡಾಕ್ಟರ್ ನೋಡಿದ್ರೆ ಸಲ ಎಲ್ಲ ಗುಣ ಆಯ್ತು ಮಾರೆ ಅಂತ. ಕೆಲವು ಸಲ ಹೇಳಲಿಕ್ಕೆ ಮರ್ತೋಗತ್ತೆ. ಹೋಗಿ ಬಂದ ನಂತರ ಓ ಹೌದಲ್ಲ, ನನಗೊಂದು ಹಲ್ಲು ನೋವಾಗ್ತಾ ಇತ್ತು, ನನಗೊಂದು ಕೈ ನೋವಾಗ್ತಾ ಇತ್ತು, ಅದನ್ನು ಹೇಳಬೇಕು, ಛೆ ನನಗೆ ಮರ್ತೋಯ್ತು ಅಂತ ಆಗತ್ತೆ. ನಮಗೆ ಒಬ್ಬ ವೈದ್ಯ ನೋಡಿದ ಕೂಡಲೇ ಗುಣ ಆಗತ್ತೆ ಅಂತ ಇರುವಾಗ ಔಷಧವನ್ನು ಹಿಡ್ಕೊಂಡು ಬಾಗ ಅದರದ ಪ್ರಭಾವದಿಂದ ಗುಣ ಆಗೋದಿಲ್ಲೇನು? ಹಾಗಾಗಿ ಗುಣ ಆಯ್ತು. ಹನುಮಂತ ಆಲೋಚನೆ ಮಾಡಿದ ಮತ್ತೆ ಪುನಃ ಇದನ್ನು ಯಾರ ಅಲ್ಲಿಗೆ ದ್ರೋಣ ಪರ್ವತಕ್ಕೆ ಹೋಗಿ ಪುನಃ ಆ ಗೋವರ್ಧನ ಇದಕ್ಕೆ ಸಂಜೀವಿನಿ ಬೆಟ್ಟವನ್ನು ಯಾರಪ್ಪ ಅಲ್ಲಿ ಕೊಂಡೋಗುದು? ಅದಕ್ಕೇನು ಮಾಡ್ತಾನೆ, ಇಲ್ಲೇ ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲ ಮತೆ ಯೋಜನಾನಾಂಚ ಉಸ್ತಾದ ಇಲ್ಲೇ ಬಿಸಾಡಿದ ನೋಡಿ. ಹಿಡ್ಕೊಂಡು ಅಲ್ಲಿಗೆ ಹೋಗಿ ಹಿಡ್ಕೊಂಡು ಬಂದಿದ್ದಾನೆ, ವಾಪಸ್ ಅಲ್ಲಿ ಹಿಡ್ಲಿಕ್ಕೆ ಏನು ಮಾಡಿದ್ದಾನೆ, ಇಲ್ಲೇ ಬಿಸಾಡಿದ್ದಾನೆ. ಇವ ಬಿಸಾಡಿದ್ದು ಹೇಗೆ ಆಗಿದೆ ಕೇಳಿದ್ರೆ, ಅಲ್ಲಿಗೆ ಹೋಗಿ ಅದು ಫಿಕ್ಸ್ ಆಗಿ ಕೂತಿದೆ. ಎಲ್ಲಿಂದ ಕಿತ್ತು ತಂದಿದ್ದಾನೆ ಅಲ್ಲಿಂದ ಕಿತ್ತ ಲಕ್ಷಣಗಳೇ ಗೊತ್ತಾಗಬಾರದು, ಆ ರೀತಿಯಾಗಿ ಅಲ್ಲಿ ಹೋಗಿ ಫಿಕ್ಸ್ ಆಗಿ ಕೂತಿದೆ ಹೇಳಿದ್ರೆ ಎಷ್ಟು ಕ್ಯಾಲ್ಕುಲೇಟ್ ಆಗಿ ಬಿಸಾಡಿರಬೇಕು ಅಂತ ಆಲೋಚನೆ ಮಾಡಿ. ಇದು ಯಾರು? ಪ್ರಾಣದೇವರು. ಇದು ಪ್ರಾಣದೇವರ ಒಡೆಯನಾದಂತಹ ರಾಮದೇವರು ಅಂದ್ರೆ ಕೃಷ್ಣದೇವರು. ಅವರು ಈ ಬೆಟ್ಟವನ್ನು ಇಡುವಾಗ ಎಲ್ಲಿಂದ ಎಷ್ಟು ಎತ್ತಬೇಕು ಅಂತ ಅವರಿಗೇನು ಗೊತ್ತಿಲ್ಲೇನು. ಹಾಗಾಗಿ ಅಂತಹ ಬೆಟ್ಟವನ್ನು ಎತ್ತಿದ್ದಾರೆ. ಅಡಿಯಲ್ಲಿ ಒಂದು ನಿವೇಶನಗಳನ್ನು ತಯಾರು ಮಾಡಿದ್ದಾನೆ ಕೃಷ್ಣ. ಹೇಳ್ತಾನೆ, ನಿಮಗೆ ಎಷ್ಟು ಬೇಕಷ್ಟು ನಿಲ್ಲಿ, ಇದರಲ್ಲಿ ಎಷ್ಟು ಬೇಕಷ್ಟನ್ನು ತುಂಬಿಸ್ಲಿಕ್ಕೆ ಬರ್ತದೆ. ಪುಷ್ಪಕ ವಿಮಾನವು ಈ ರೀತಿಯಾಗಿಯೇ ಇದ್ದದ್ದು. ಏನು ಅದರಲ್ಲಿ 10 ಜನ ಬಂದ್ರೆ 10 ಜನರಿಗೆ ಸರಿಯಾದಂತಹ ವ್ಯವಸ್ಥೆ, 1000 ಜನ ಬಂದ್ರು ಅದರಲ್ಲಿ ತುಂಬಿಕೊಳ್ಳುತ್ತೆ, 1,00,000 ಜನ ಬಂದ್ರು ಅದು ತುಂಬಿಕೊಳ್ಳುತ್ತೆ. ಆ ರೀತಿಯಾದಂತಹ ಟೆಕ್ನಾಲಜಿಯನ್ನು ಅಲ್ಲಿ ಮಾಡಿದ್ದ ಭಗವಂತ, ಪುಷ್ಪಕ ವಿಮಾನದಲ್ಲಿ ಮಾಡಿದ್ದ. ಈ ಗೋವರ್ಧನ ಬೆಟ್ಟದಲ್ಲಿಯೂ ಕೂಡ ಹೇಳ್ತಾರೆ, ತ್ರೈಲೋಕ್ಯವನ್ನೇ ಒಳಗೆ ಇಡ್ತಾ ಇದ್ದೇನೆ. ಹಾಗಿರುವಾಗ ಕಿಂ ಪುನರ್ವ್ರಜಂ, ನಂದವ್ರಜ ಅದನ್ನು ತುಂಬಿಸೋದೇನು ದೊಡ್ಡ ಕೆಲಸ. ಹಾಗಾಗಿ ನಿಮಗೆ ಅಷ್ಟು ತಲಾವಕಾಶವನ್ನು ಕೊಟ್ಟಿದ್ದೇನೆ, ನೀವೆಲ್ಲ ಬಂದು ಅದರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ. ಈಗ ಏನು ಮಾಡ್ತಾರೆ, ಎಲ್ಲ ಗೋಪಾಲಕರು, ದನಗಳು, ಕರುಗಳು ಎಲ್ಲ ಬಂದು, ಗೋಪ ವೃದ್ಧರು ಎಲ್ಲ ಅಲ್ಲಿ ಒಳಗೆ ಬಂದು ಕೂತಿದ್ದಾರೆ ನೋಡಿ. ಆ ಗೋವರ್ಧನ ಬೆಟ್ಟವನ್ನು ಎತ್ತಿದ್ರೆ ಇಲ್ವಾ, ಅದರ ಬುಡದಲ್ಲಿ ಎಲ್ಲ ಆಶ್ರಯವನ್ನು ಪಡೆದಿದ್ದಾರೆ. ಈಗ ಇವರಿಗೆ ಗಾಳಿ ಇಲ್ಲ. ನಿಮಗೆ ಅನಿಸ್ಬೋದು ಅದು ಹೇಗೆ ಅಂತ. ಮತ್ತೆ ಗುಹೆಯಲ್ಲಿ ಎಲ್ಲ ಹಾಗೆ ಇಲ್ವಾ, ಮೇಲೆ ಎಲ್ಲ ಇಲ್ಲಿರ್ತದೆ, ಗುಹೆ ಒಳಗೆ ಇದ್ರೆ ನಿಮಗೆ ಗಾಳಿ ಮಳೆ ಯಾವ ಶಬ್ದವು ಏನು ಬರೋದಿಲ್ಲ. ಹೀಗಾಗಿ ಈಗ ಏನಾಯ್ತು, ಶಬ್ದ ಆಯ್ತಂತೆ. ಯಾವುದು? ಮೋಡಗಳದ್ದು ಮತ್ತೆ ಮಳೆಗಳದ್ದು ಶಬ್ದ ಅಲ್ಲ. ಮತ್ತೇನು ಕೇಳಿದ್ರೆ, ತತಃ ಕಿಲಕಿಲ ಶಬ್ದೋ ಗವಾಂ ಹುಂಭಾರವೈಸ್ಸಹ ಗೋಪಾನಾಂ ತುಮುಲೋ ಜಜ್ಞೆ ಮೇಘನಾದಶ್ಚ ವಾಕ್ಯತಃ. ಗೋಪಾಲಕರದ್ದು ಕಿಲಕಿಲ ಶಬ್ದ ಕೇಳಲಿಕ್ಕೆ ಶುರುವಾಯಿತು. ಗೋಪಿಕರದ್ದು ಇಷ್ಟರವರೆಗೆ ಒಬ್ಬರದ್ದು ಕೂಡ ಶಬ್ದ ಇಲ್ಲ, ಸೌಂಡ್ ಇಲ್ಲ. ಯಾಕೆ? ಈ ಮಳೆಗೆ ಹೆದರಿ ಎಲ್ಲ ಚಳಿಗಟ್ಟಿ ಪತರಗುಟ್ಟಿ ಹೋಗಿದ್ದಾರೆ. ಈಗ ಇವ್ರಿಗೆ ಸೇಫ್ ಆಯ್ತಾ ಇಲ್ವಾ, ಒಳ್ಳೆ ರಕ್ಷಣೆ ಸಿಕ್ಕಿತಾ ಇಲ್ವಾ? ಏನ್ ಮಾಡ್ತಾರೆ, ಎಲ್ಲ ಗೋಪಾಲಕರು ಅಲ್ಲಿ ಎಲ್ಲ ಹಕ್ಕಿಗಳು, ಪ್ರಾಣಿಗಳು ಎಲ್ಲ ಕೂಗ್ಲಿಕ್ಕೆ ಆರಂಭ ಆಯ್ತು ನೋಡಿ. ಎಲ್ಲ ಪ್ರಾಣಿ ಪಕ್ಷಿಗಳು ಎಲ್ಲ ಶಬ್ದ ಮಾಡ್ಲಿಕ್ಕೆ ಶುರು ಮಾಡಿದ್ದಾವೆ. ಗೋವುಗಳು, ಕರುಗಳಂತೂ ಹುಂಭಾರವವನ್ನು ಅಂಬೋ ಅಂಬೋ ಅಂತ ಹೇಳಿ ಹುಂಭಾರವವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಈಗ ಗೋಪಾಲಕರ ಒಳಗಿಂದೊಳಗೆ ತುಮುಳು ಶಬ್ದಗಳು ಬರಬೇಕು. ಆಗ ಶುರುವಾಯ್ತು ನೋಡಿ, ಪಿಸಿ ಪಿಸು ಪಿಸು ಅಂತ ಮಾತು ಶುರುವಾಯಿತು. ಹೀಗೆ ಹೊರಗಡೆ ಮೇಘನಾದ ಕೇಳಿದ್ರೆ ಒಳಗಡೆ ಗೋಪಾಲಕರ ಶಬ್ದ ಕೇಳಲಿಕ್ಕೆ ಆರಂಭ ಆಯಿತು. ಪ್ರಾವಿಶಂತ ತಥೋ ಗಾವೋ ಗೋಪೈರ್ ಯೂತ ವಿಕಲ್ಪಿತಾ ತಸ್ಯ ಶೈಲಸ್ಯ ವಿಪುಲಂ ಪ್ರದರಂ ಜಕ್ವರೋದರಂ. ಗೋವುಗಳು, ಗೋಪಾಲಕರು ಹೀಗೆ 2 ವಿಭಾಗಗಳಿಂದ ಪ್ರವೇಶ ಮಾಡಿದ್ರು ಅಂತ ಹೇಳ್ತಾರೆ. ಇದು ಮಾಡುವಾಗ ಪಟ್ಟಣ, ಇದಕ್ಕೆ ಪ್ಲಾನಿಂಗ್ ಸಿಟಿ ಒಳಗೆ. ಹಾಗಾಗಿ ಏನು ಹೋಗುವಾಗ್ಲೂ ಕೂಡ ಇಲ್ಲೆಲ್ಲ ದನಗಳು ಹೋಗಿ, ಇಲ್ಲೆಲ್ಲ ಗೋಪಾಲಕರು ಹೋಗಿ ಅಂತೇಳಿ ನೋಡಿ. ಎಷ್ಟು ಶಿಸ್ತು ಪ್ರಾಣಿಗಳ ಹತ್ರ ಇರ್ತದೆ. ಒಂದು ಇರುವೆ ಹೋಗುವಾಗ ನೋಡಿ, ಒಂದು ಇರುವೆ ಹೋದ್ರೆ ಅದರ ಜೊತೆಗೆ ಎಲ್ಲ ಇರುವೆಗಳು ಹೋಗ್ತವೆ. ಆ ಶಿಸ್ತು ಇಲ್ಲದ ಯಾರಿಗೆ ಕೇಳಿದ್ರೆ, ಸ್ವಲ್ಪ ಶಿಸ್ತುಂಟು ಅಂತ ಎಣಿಸಿಕೊಂಡಂತ ಮನುಷ್ಯರಿಗೆ ಸ್ವಲ್ಪ ಶಿಸ್ತಿಲ್ಲ, ಎಲ್ಲದಕ್ಕೂ ನುಗ್ಗೋದು.
ಲೇಟ್ ಆಗುದು ಯಾರಿಗೆ? ನಮಗೆ ಲೇಟ್ ಆಗತ್ತೆ, ಆದ್ರೂ ನುಗ್ಗೋದು. ನನಗೊಂದು ಸಿಕ್ಕಿದ್ರೆ ಆಯ್ತು ಅಂತ. ತೀರ್ಥವೋ ಪ್ರಸಾದವೋ ಯಾವುದೋ ಇರ್ಲಿ, ಸಿಕ್ಕ ನಂತರ ಏನು ಓಡಿ ಹೋಗ್ತಾರ? ಇಲ್ಲ. ಮತ್ತೆ ಆ ಕಡೆ ಕೂತ್ಕೊಂಡು ಅರ್ಧ ಗಂಟೆ ಪಂಚಾಯತ್ಗೆ ಓಡಿ. ಮತ್ತೆ ಯಾಕಪ್ಪಷ್ಟು ಹೋಗಬೇಕು? ನಾವು ಸುಶಿಕ್ಷಿತರಾದದ್ರಿಂದ ಒನ್ ಬೈ ನಾವು ಹೋಗ್ಬೇಕಾ ಬೇಡವಾ? ಆದ್ರೆ ನಮಗೇನು ಕೇಳಿದ್ರೆ ಆ ರೀತಿಯಾದಂತ ಒಂದು ಇದೇ ಇಲ್ಲ. ಏನೋ ಒಂದು ದೊಡ್ಡ ಸಾಧನೆ ಮಾಡಿದಾಗೆ, ಮೊದಲು ನನಗೆ ಕೊಟ್ರು, ಮೊದಲು ನಾನು ತಕೊಂಡೆ ಅಂತೇಳಿ. ಹಾಗೆ ಎಲ್ರಿಗೂ ಕೊಡದೆ ಯಾರೂ ಹೋಗೋದಿಲ್ಲ. ತೀರ್ಥ ಇರ್ಬೋದು, ಪ್ರಸಾದ ಇರ್ಬೋದು, ಎಲ್ರಿಗೂ ಕೊಟ್ಟೇ ಕೊಡ್ತಾರೆ. ಆದ್ರೂ ಕೂಡ ನುಗ್ಗುವ ಪರಿ ನಮ್ಮದಾಗಿದೆ, ಅದಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಗೋಪಾಲಕರು ಗೋವುಗಳು ಪ್ರತ್ಯೇಕ ಅವುಗಳಿಗೆ ಕ್ಯೂ ಲೈನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಏನು ಮಾಡಿದ್ದಾರೆ? ಪ್ರತ್ಯೇಕ ಅವುಗಳು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಾವಿಶಂತ ತಥೋ ಗಾವಃ ಗೋಪೈರ್ಯೂಥ ವಿಕಲ್ಪಿತ ತಸ್ಯ ಶೈಲಸ್ಯ ವಿಪುಲಂ ಪ್ರದರಂ ಜಕ್ವರೋದರಂ. ವಿಶಾಲವಾದ ಗುಹೆಯ ತಪ್ಪಲಿನಲ್ಲಿ ಎಲ್ಲರೂ ಆಶ್ರಯವನ್ನು ಪಡೆದಿದ್ದಾರೆ. ಆಕ್ಚುಲಿ ಅಲ್ಲಿ ಗಲಾಟೆ ಆಗ್ಬೇಕಿತ್ತು. ಮೇಲೆ ಹೊರಗಡೆ ಮಳೆ ಬರ್ತಾ ಉಂಟು, ನಿಲ್ಲಿಕ್ಕಾಗ್ತಾ ಇಲ್ಲ, ಗಾಳಿ ಬೇರೆ, ಚಳಿ ತಡ್ಕೊಳ್ಳೋದಿಲ್ಲ, ಸತ್ತು ಹೋಗ್ತಾ ಇದ್ದಾವೆ. ಆಗ ಏನು ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಒಳಗೆ ನುಗ್ಗಿ ಬರ್ಬೇಕಿತ್ತು ಅಲ್ವಾ? ಆದ್ರೆ ಹಾಗೆ ನುಗ್ಗಿ ಬರ್ಲಿಲ್ಲ. ಇವತ್ತು ಯಾವುದೋ ಒಂದು RCB ಕ್ರಿಕೆಟ್ ಇದ್ರಲ್ಲೆಲ್ಲ ನುಗ್ಗಿ ಹೋದಾಗೆ, ಅಲ್ಲಿ ಏನೋ ನುಗ್ಗಿ ಹೋಗುವ ಅಗತ್ಯ ಇರಲ್ಲ, ಆದ್ರೆ ಇಲ್ಲಿ ನುಗ್ಗಿ ಹೋಗುವ ಅಗತ್ಯ ಇದೆ. ಯಾಕೆ? ಹೊರಗಡೆ ನಿಂತಷ್ಟು ಚಳಿ ಆಗತ್ತೆ, ಸಾಯ್ತಾರೆ. ಅದಕ್ಕೋಸ್ಕರ ನುಗ್ಗಬೇಕಿತ್ತು, ಆದ್ರೂ ನುಗ್ಲಿಲ್ಲ. ಯಾಕೆ? ನುಗ್ಗಿದ್ರೆ ನಮಗೆ ತೊಂದರೆ ಅಂತೇಳಿ ಲೈನಲ್ಲಿ ಹೋಗ್ತಾ ಇದ್ದಾರೆ. ವಿಶಾಲವಾದ ಗುಹೆಯಲ್ಲಿ ಎಲ್ಲರೂ ಆಶ್ರಯವನ್ನು ಪಡೆದಿದ್ದಾರೆ. ಕೃಷ್ಣೋಪಿ ಮೂಲ ಶೈಲಸ್ಯ ಶೈಲಸ್ತಂಭ ಇವೋಚ್ಛ್ರಿತ ದಧಾರೈಕೇನ ಹಸ್ತೇನ ಶೈಲಂ ಪ್ರಿಯಮಿವಾತಿಥಿಂ. ಕೃಷ್ಣ ಏನು ಮಾಡಿದ್ದಾನೆ? ಆ ಬೆಟ್ಟವನ್ನು ತಾನು ಅಚಲವಾಗಿ ಸ್ತಂಭದಾಗೆ ಹಿಡ್ಕೊಂಡಿದ್ದಾನೆ. ಇದೇ ಅವನದ್ದು ದೊಡ್ಡತನ. ನಮಗೆ ಬೆಟ್ಟ ಹಿಡಿಯೋದು ಬೇಡ, ಮತ್ತೆ ಸುಮ್ಮನೆ ಕೈ ಹೀಗೆ ಹಿಡ್ಕೊಳ್ಳಿ. ಎಷ್ಟು? 7 ದಿನ. 7 ದಿನ ಬಿಡಿ, 7 ಗಂಟೆ ಹಿಡ್ಕೊಳ್ಳಿಕ್ಕಾಗುದಿಲ್ಲ. ನಾವೆಲ್ಲ ನೋಡಿರ್ಬೋದು ಬಿಗ್ ಬಾಸ್ ಇತ್ಯಾದಿಗಳೆಲ್ಲ ನೋಡುವಾಗ, ಅಯ್ಯಬ್ಬ ಒಂದ್ಸಲ ಕೈ ಕೆಳಗೆ ಸಾಕಿದ್ರೆ ಸಾಕಪ್ಪ ಅಂತ. ಈ ಇದೆಲ್ಲ ಬಂತಲ್ಲ, ಕ್ವಾರಂಟೈನ್ ಅಂತೆಲ್ಲ ಮಾಡಿದ್ರು, ಯಾರು ಮನೆ ಬಿಟ್ಟು ಹೋಗಬಾರದು ಅಂತ ಮಾಡಿದ್ರು. ಆಗ ಜನರಿಗೆ ಇದೇ ಇದು ಏನಾದ್ರೂ ಮಾಡಿ ಮನೆಯಿಂದ ಹೊರಗೆ ಹೋಗಬೇಕು ಅಂತ, ತಿರುಗಬೇಕು ಅಂತ. ಮತ್ತೆ ಕೊತ್ತಂಬರಿ ಸೊಪ್ಪು ತರಲಿಕ್ಕಾದ್ರೂ ಎದ್ದುಗಡೆ ರಾತ್ರಿ ಹೋಗ್ಬೇಕು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಕೃಷ್ಣನನ್ನು ಆಲೋಚನೆ ಮಾಡಿ 1 ವಾರ ಬೆಟ್ಟವನ್ನು ಎತ್ತಿ ಹಿಡಿದಿದ್ದಾನೆ. ಸುಮ್ಮನೆ ಅಲ್ಲ, ಭಾರವಾದ ಬೆಟ್ಟ. ಆದ್ರಿಂದ ಅವನನ್ನು ದೇವರು ಅಂತ ನಾವು ಒಪ್ಪಲೇಬೇಕು. ಅದಕ್ಕೋಸ್ಕರವೇ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣೋಪಿ ಮೂಲ ಶೈಲಸ್ಯ, ಆ ಅಚಲವಾದ ಬೆಟ್ಟವನ್ನು ತಾನು ಸ್ತಂಭದ ಹಾಗೆ, ಕಂಬದ ಹಾಗೆ ತಾನು ಎತ್ತಿ ಹಿಡಿದು ನಿಂತಿದ್ದಾನೆ. ಹೇಗೆ ಕೇಳಿದ್ರೆ, ಅತ್ಯಂತ ಪ್ರೀತಿ ಪಾತ್ರರಾದ ಅತಿಥಿಗಳನ್ನು ನಾವು ಹೇಗೆ ತಡೆದು ನಿಲ್ಲಿಸಿರ್ತೇವೋ ಅದೇ ರೀತಿಯಾಗಿ ಒಂದೇ ಕೈಯಿಂದ ಬೆಟ್ಟವನ್ನು ತಾನು ನಿಲ್ಲಿಸಿದ್ದಾನೆ. ಅದೇನು? ಶೈಲಂ ಪ್ರಿಯಮಿವಾತಿಥಿಂ. ಅತಿಥಿಗಳು ನೋಡಿ, ಯಾರಾದ್ರೂ ಇಷ್ಟ ಇಲ್ಲದವರು ಹೋಗ್ತಾನೆ ಹೇಳಿದ್ರೆ ಖುಷಿ ಅಲ್ಲ, ನೀವು ಇವತ್ತು ಇದ್ದೀರಾ ಅಲ್ಲ ನಾಳೆ ಇದ್ದೀರಾ ಅಂತ. ಹೀಗೆ ಇಷ್ಟ ಆದವರು ನಾಳೆ ಹೋಗ್ತಾರೆ ಹೇಳಿದ್ರೆ ಬೇಡ, ಒಂದು 4 ದಿನ ಇದ್ದು ಹೋಗಿ ಅಂತ. ಕೊನೆಗವರು ತುಂಬಾ ಒತ್ತಾಯ, ಏನು ಅಲ್ಲಿ ಎಲ್ಲ ಇರ್ತದೆ, ಯಾವಾಗ್ಲೂ ಇದ್ದದ್ದೇ ಬಂದದ್ದೇ ಅಪರೂಪ, ನೀವು ಇಲ್ಲಿ ಅಂತ ಅವರನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ. ಹೇಗೆ ಅತಿಥಿಗಳನ್ನು ಹೋಗ್ಲಿಕ್ಕೆ ನೀವು ಬಿಡೋದಿಲ್ವಾ, ಅದೇ ರೀತಿಯಾಗಿ ಕೃಷ್ಣ ಏನು ಮಾಡಿದ್ದಾನೆ? ಬೆಟ್ಟವನ್ನು ತಾನು ಹಿಡಿದು ನಿಂತಿದ್ದಾನೆ. ಅದನ್ನು ಕೆಳಗೆ ಇಡ್ಲೇ ಇಲ್ಲ, ಕಳಿಸಿಕೊಡ್ಲಿಲ್ಲ. ತಥೋ ವ್ರಜಸ್ಯ ಭಾಂಡಾನಿ ಮುಕ್ತಾನಿ ಶಕಟಾನಿ ಚ ವಿವಿಶುರ್ವರ್ಷಭೀತಾನಿ ತದ್ಗೃಹಂ ಗಿರಿ ನಿರ್ಮಿತಂ. ಬೃಂದಾವನದ ಕೆಳಗೆ ಹೇಗಿತ್ತು? ಖಾಲಿ ಗೋಪಾಲಕರು ಮತ್ತೆ ಗೋವುಗಳು ಮಾತ್ರ ಬಂದದ್ದಲ್ಲಂತೆ. ಮತ್ತೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು, ಸಂಪತ್ತುಗಳನ್ನೆಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಬಂಡಿಗಳಲ್ಲಿ ಗೋಪಾಲಕರು ಮಳೆಗೆ ಹೆದರಿ ಆ ಬೆಟ್ಟದ ಬುಡದಲ್ಲಿ ತಮ್ಮ ಮನೆಗೆ ಅವರು ನಿವಾಸಕ್ಕೆ ಬಂದಿದ್ದಾರೆ. ಗಿರಿ ನಿರ್ಮಿತವಾದ ಬೆಟ್ಟಕ್ಕೆ. ನೋಡಿ, ಮೊದಲು ಹೇಗಿರ್ತದೆ ಕೇಳಿದ್ರೆ, ನಾನೊಬ್ಬ ಒಳಗೋದ್ರೆ ಸಾಕಪ್ಪ ಅಂತ ಇರ್ತದೆ. ಒಳಗೆ ಹೋದ ನಂತರ ಮತ್ತೆ ಪಕ್ಕ ನೆನಪಾಗತ್ತೆ, ಅಲ್ಲ ನಾನು ಬಟ್ಟೆ ಎಲ್ಲ ಅಲ್ಲಿ ಇಟ್ಟಿದ್ದೇನೆ, ನಾನು ಹಪ್ಪಳ ಹಾಕಿದ್ದು ಇಲ್ಲಿ ಉಂಟು, ಉಪ್ಪಿನಕಾಯಿ ಉಂಟು, ಅದು ನೀರಲ್ಲಿ ತೇಲಿ ಹೋಗ್ತದ ಏನಂತ. ಮತ್ತೆ ಹೋಗಿ ಬಂಡಿ ಹಿಡ್ಕೊಂಡು ಬಂದು ಅದರ ಒಳಗೆ ಕೂತ್ಕೊಳ್ತೇನೆ. ಹಾಗಾದ್ರೆ ನೋಡಿ, ಕೇವಲ ಗೋಪಾಲಕರನ್ನು ಮಾತ್ರ ರಕ್ಷಣೆ ಮಾಡಿದ್ದಲ್ಲ, ಅವರ ಸಂಪತ್ತನ್ನು ಕೃಷ್ಣ ರಕ್ಷಣೆ ಮಾಡಿದ್ದಾನೆ. ವಿಭೀಷಣ ವರ್ಷಭೀತಾನಿ. ಯಾಕೆ? ಇನ್ನು ಮಳೆ ಬಂದು ಕುಚ್ಚಿಕೊಂಡು ಹೋದ್ರೆ ಎಲ್ಲ ಬೊಳ್ಳಕ್ಕೆ, ಪ್ರವಾಹಕ್ಕೆ ಕುಚ್ಚಿಕೊಂಡು ಹೋಗತ್ತೆ ಅಂತ ಹೇಳಿ ತಾನು ಅದನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ, ಹಿಡ್ಕೊಂಡು ಬಂದಿದ್ದಾರೆ. ಅತಿ ದೈವಂತು ಕೃಷ್ಣಸ್ಯ ದೃಷ್ಟ್ವಾ ತತ್ ಕರ್ಮ ವಜ್ರಭೃತ್ ಮಿಥ್ಯಾ ಪ್ರತಿಜ್ಞೋ ಜಲದಾನ್ ವಾರಯಾಮಾಸ ವೈ ವಿಭು. ಕೃಷ್ಣ ದೇವತೆಗಳು ಮಾಡದೇ ಇರತಕ್ಕಂತಹ ಕೆಲಸ, ಇಂಥ ಅದ್ಭುತವಾದ ಕರ್ಮಗಳನ್ನು ಮಾಡಿದ್ದಾನೆ. ವಜ್ರಧಾರಿಯಾದ ಕೃಷ್ಣ, ಗಿರಿಧಾರಿಯಾದ ಕೃಷ್ಣ, ವಜ್ರಧಾರಿಯಾದ ಇಂದ್ರನ ಪ್ರತಿಜ್ಞೆಯನ್ನು ಮುರಿದು ಹಾಕಿದ್ದಾನೆ. ಇಂದ್ರ ಏನು ಮಾಡಿದ್ದಾನೆ? ವಜ್ರಧಾರಿಯಾದ. ಹಾಗಾಗಿ 7 ವಾರ 7 ದಿನ ಸತತವಾಗಿ ಮಳೆ ಸುರಿಸಿ ದನಗಳನ್ನು ಸಾಯಿಸ್ತೇನೆ ಅಂತ ಹೊರಟ್ರೆ
ಗಿರಿಧಾರಿಯಾದ ಕೃಷ್ಣ ಗೋವುಗಳನ್ನು ಉದ್ಧಾರ ಮಾಡಿದ್ದಾನೆ. ಸಪ್ತ ರಾತ್ರೇತು ನಿವೃತ್ತೆ ಧರಣ್ಯ ವಿಗತ ಶ್ರಮೇ ಜಗಾಮ ಸಂವೃತೋ ಮೇಘೈ ವೃತ್ರಃ ಸ್ವರ್ಗಮುತ್ತಮಂ. ಕೃಷ್ಣ ಆಯಾಸವೇ ಇಲ್ಲ, ಹಾಗೆ ಹಿಡ್ಕೊಂಡಿದ್ದಾನೆ. 7 ರಾತ್ರಿ ಹಗಲು ತಾನು ಕಳೆದಿದ್ದಾನೆ ನೋಡಿ. ಆಮೇಲೆ ವೃತ್ರ ಹತ್ಯೆಯನ್ನು ಗೈದಂತಹ ಇಂದ್ರ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರ ಏನು ಸಾಮಾನ್ಯದವ ಅಂತ ತಿಳ್ಕೊಳ್ಬೇಡಿ. ಎಂತೆಂತ ಅಸುರರನ್ನು ಕೊಂದವ ಆತ. ಅಂತಹ ಯೋಗ್ಯತೆ ಉಳ್ಳಂತವನು ವೃತ್ರನನ್ನು. ಯಾಕೆ ವೃತ್ರನನ್ನು ಕೊಂದದ್ದಕ್ಕೆ ಅಷ್ಟು ಮಹತ್ವ ಅಂತ ಕೇಳಿದ್ರೆ, ವೃತ್ರ ಅಸುರನು ಕೂಡ ತಾನು ಬೇಸಿಕಲಿ ಒಬ್ಬ ಗಂಧರ್ವನಾಗಿದ್ದ. ಹಾಗಾಗಿ ತಾನು ಶಾಪಗ್ರಸ್ತನಾಗಿ ಹುಟ್ಟಿಕೊಂಡವ. ಅವನನ್ನು ಕೊಲ್ಲಿಕ್ಕೆ ಆಗ್ಲಿಲ್ಲ, ಪರಮದೈವ ಭಕ್ತನಾಗಿದ್ದ. ಹಾಗಾಗಿ ಅಂತಹ ವೃತ್ರ ದಿನದಿಂದ ದಿನ ಬೆಳೀತಾ ಇದ್ದ. ಅವನನ್ನು ಕೊಲ್ಲುವುದಂದ್ರೆ ಸಾಮಾನ್ಯ ಅಲ್ಲ. ದಧೀಚಿ ಋಷಿಗಳ ಬೆನ್ನು ಮೂಳೆಯಿಂದ ನಿರ್ಮಾಣ ಮಾಡಿದ ಯಾವ ವಜ್ರಾಯುಧದಿಂದಾಗಿ ಅವನನ್ನು ಕೊಲ್ಲಬೇಕಾಯಿತು ಕೇಳಿದ್ರೆ, ಆ ವಜ್ರಾಯುಧಕ್ಕೂ ಅಷ್ಟು ಸಾಮರ್ಥ್ಯ ಯಾಕೆ ಬಂತು ಕೇಳಿದ್ರೆ, ಆ ಬೆನ್ನು ಮೂಳೆ ಉಂಟಲ್ಲ, ಅದು ತಾನು ಯಾವುದು ಒಂದು ನಾರಾಯಣ ವರ್ಮ ಅಂತ ಜಪ ಮಾಡಿದ್ದರಿಂದ ಸಮೃದ್ಧಿಯಾದಂತಹ ಆಯುಧ ಅದು. ಹಾಗಾಗಿ ನೋಡಿ, ಒಬ್ಬ ಜಪ ಮಾಡಿದ್ರೆ ಲೋಕರಾಷ್ಟ್ರಕ್ಕೆ ಮಾತ್ರ ಅಲ್ಲ, ಅವನ ಬೋನಲ್ಲಿಯೂ ಕೂಡ ಅಂತ ಪಾಸಿಟಿವ್ ಎನರ್ಜಿ ಇರತ್ತೆ. ಹಾಗಾಗಿ ಅಂತ ಸ್ಪೈನಲ್ ಕಾರ್ಡ್ ಉಂಟಲ್ಲ, ಅದು ಆ ನಾರಾಯಣ ವರ್ಮವನ್ನು ಜಪ ಮಾಡಿದ್ರಿಂದ ದಧೀಚಿಗಳದಷ್ಟು ಪವರ್ಫುಲ್. ಅದನ್ನು ಹಿಡ್ಕೊಂಡು ಬಂದ. ಅದು ಸತ್ತ ಮೇಲೆ ಎಲ್ಲ ಇದ್ದಾಗಲೇ ಅದನ್ನು ಪಡ್ಕೊಂಡು ಬಂದು ಅದರಲ್ಲಿ ವಜ್ರಾಯುಧ ಮಾಡಿ ಅದರಿಂದ ಮತ್ತೆ ಇವರ ಹತ್ರ ನನ್ನ ವಧೆ ಮಾಡಿದ್ದು. ಹಾಗಾಗಿ ಅಂತಹ ಉತ್ಕೃಷ್ಟ ಕೆಲಸವನ್ನು ಮಾಡಿದ ಇಂದ್ರ ಕೃಷ್ಣನ ಎದುರು ಸೋತು ಹೋದ. 7 ದಿನ ತಾನು ಮಳೆ ಸುರಿಸಿದ್ದಾನೆ, ಕೊನೆಗೆ ಆಗ್ಲಿಲ್ಲ ಅವನ ಹತ್ರ. ಅವನ ಮಾತನ್ನು ಆ ಸಾಮರ್ಥ್ಯ ಮೋಡಗಳು ಕೇಳಲಿಲ್ಲ. ಹಾಗಾಗಿ ಸೋತ ಈತ ತಾನು ಸ್ವರ್ಗಕ್ಕೆ ತಾನು ಸಾಗುತ್ತಾನೆ, ಮಳೆ ನಿಲ್ಲಿಸಿದ. ನಿವೃತ್ತೆ ಸಪ್ತರಾತ್ರೇತು ನಿಷ್ಪ್ರಯತ್ನೋ ಶತಕ್ರತವು. ಮಳೆ ನಿಂತಿತ ಇಲ್ವಾ? ಶತಕ್ರತುವಾದಂತಹ ಇಂದ್ರನ ಪ್ರಯತ್ನಗಳೆಲ್ಲ ವಿಫಲ ಆಯಿತು. ಶತಕ್ರತು ಅಂತ ಕರೀತಾರೆ. ಯಾಕೆ? 100 ಯಾಗಗಳನ್ನು ಮಾಡಿ, ಅಶ್ವಮೇಧ ಯಾಗವನ್ನು ಮಾಡಿ ಅಂತಹ ಒಂದು ಪದವಿಯನ್ನು ಪಡ್ಕೊಂಡವ. ಹಾಗಾಗಿ ಯಾವುದೋ ಒಂದು ಯಕಶ್ಚಿತ್ ಪುರುಷ ಅಲ್ಲ, ಅಂತ ಸಾಧನೆ ಮಾಡಿದವ. ನೋಡಿ, ಅವರಿಗೆ ಕೆಲವು ಸಲ ಆ ದೇವರ ಮರೆವು ಬರುತ್ತೆ, ಹಾಗಾಗಿ ನಮಿಗೂ ಬರುತ್ತೆ. ಅದರಿಂದ ನಾವು ಭಗವಂತನ ನಿತ್ಯ ಪ್ರಾರ್ಥನೆ ಮಾಡ್ಬೇಕು. ಅಲ್ಲ, ನಂಗೆ ಗೊತ್ತುಂಟದೆಲ್ಲ ಅಂತ ಬಿಡೋದಲ್ಲ. ನಿತ್ಯ ಭಗವಂತನ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಮತ್ತೆ ಮತ್ತೆ ಅವನ ನೆನಪು ನಮಗೆ ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕೆ ಹೇಳಿದ್ರು ಏನು, ನಾವು ಸಾಯುವ ಕಾಲದಲ್ಲಿ ಭಗವಂತನದ್ದು ಸ್ಮರಣೆ ಬಂದ್ರೂ ಬರಬಹುದು ಅಂತ ಹೇಳ್ತಾರೆ. ಹಾಗಾಗಿ ತ್ಯಜಂತ್ಯಂತೆ ಕಲೇವರಂ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ. ಹಾಗಾಗಿ ಸಂತತ ಕೇಳಬೇಕು, ಮತ್ತೆ ಕೊನೆಗೆ ಬಂದ್ರೂ ಬರ್ಬೋದು, ಬರ್ತದೆ ಅಂತ ನಿಶ್ಚಯ ಅಲ್ಲ. ಹಾಗಾಗಿ ದತ್ರಾಭೇ ವಿಮಲೆ ವ್ಯೋಮ್ನಿ ದಿವಸೆ ದೀಪ್ತ ಭಾಸ್ಕರೆ ಗಾವಸ್ತೇನೈವ ಮಾರ್ಗೇಣ ಪರಿಜಗ್ಮುರ್ ಯಥಾಗತಂ ಸ್ವಚ್ಛತಾನಂ ಸಮಾಸಾದ್ಯ ಸುಖಿನಃ ಸ್ವಸ್ಥಮಾನಸಾಃ ಸರ್ವೇ ಮುಮುದಿರೇ ಗೋಪಾಃ ಮುಕ್ತ ಮರಣಭೀತಿತಃ ಭಗವಾಂತು ಗಿರಿಶ್ರೇಷ್ಠಂ ಸ್ವಸ್ಥಾನೇ ಚಾಪ್ಯಚಾತ್ಮವಾನ್. ಇಂದ್ರ ತಾನು ಬಿಟ್ಟು ಸ್ವರ್ಗಕ್ಕೆ ತೆರಳಿದ. ಆಕಾಶದಲ್ಲಿ ಎಲ್ಲ ಸ್ವಚ್ಛವಾದ ವಾತಾವರಣ, ಮೋಡಗಳೆಲ್ಲ ಇಲ್ಲ. ಹಾಗಾಗಿ ಸೂರ್ಯದೇವ ಚೆನ್ನಾಗಿ ಉದಯಿಸಿದ, ಅವನ ಬೆಳಕೆಲ್ಲ ಬರ್ಲಿಕ್ಕೆ ಕಾರಣ ಆಯಿತು. ಆಗ ಗೋವುಗಳು ಹಾಗೆ ಗೋಪಾಲಕರೆಲ್ಲ ಆ ಗೋವರ್ಧನ ಬೆಟ್ಟದಿಂದ ಬುಡದಲ್ಲ ಹೊರಗೆ ಬರ್ಲಿಕ್ಕೆ ಹೊರಟರು. ಹಾಗಾಗಿ ತಪ್ಪಲು ಪ್ರದೇಶಕ್ಕೆ ಬರ್ತಾರೆ. ಎಲ್ರಿಗೂ ಸಂತೋಷ ಆಯಿತು. ಸಮಸ್ತ ಹಳ್ಳಿಯ ಜನ ತಾವು ಯಾವ ಯಾವ ವಸ್ತುಗಳನ್ನೆಲ್ಲ ಕೊಂಡೋಗಿಟ್ಟಿದ್ರಲ್ಲ, ಉಪ್ಪಿನಕಾಯಿ ಇರ್ಬೋದು, ಹಪ್ಪಳ ಇರ್ಬೋದು, ಬಟ್ಟೆಗಳಿರ್ಬೋದು, ಬರೆಗಳಿರ್ಬೋದು, ಆಭರಣಗಳಿರ್ಬೋದು, ಎಲ್ಲ ಹಿಡ್ಕೊಂಡು ಸರ್ವೇ ಮುಮುದಿರಾ ಗೋಪ್ತ ಮುಕ್ತ ಮರಣ ಭೀತಿತಃ. ಈಗ ಇನ್ನು ಬದುಕಿದೇವ ಬಡ ಜೀವವ, ಇನ್ನು ನಾವು ಸಾಯೋದಿಲ್ಲ ಅಂತ ಹೇಳಿ ಅವೆಲ್ಲ ವಸ್ತುಗಳನ್ನು ಹಿಡ್ಕೊಂಡು ಬಂದು ಮೊದಲೆಲ್ಲಿದ್ರು ತಾವು ಮನೆ, ಅಲ್ಲಿಗೆಲ್ಲ ಬಂದು ತಾವು ಸೇರಿಕೊಂಡ್ರು. ಕೃಷ್ಣೋ ಪಿತಂ ಗಿರಿಶ್ರೇಷ್ಠಂ ಸ್ವಸ್ಥಾನೇ ಸ್ಥಾವರಾತ್ಮವಾನ್. ಕೃಷ್ಣ ಏನು ಮಾಡ್ತಾನೆ, ಆ ಗಿರಿಯನ್ನು ಗೋವರ್ಧನ ಬೆಟ್ಟವನ್ನು ಸ್ವಸ್ಥಾನದಲ್ಲಿ ಪ್ರೀತಿಯಿಂದ ಇರಿಸಿದಂತೆ. ನೋಡಿ, ನಾವಾದ್ರೆ ಕೆಲಸ ಆಯ್ತಲ್ಲ, ಅಲ್ಲಿ ಹೊತ್ತು ದಪ್ಪನ ಹೊತ್ತು ಹೋಗ್ತೇವೆ, ಹಬ್ಬ ಒಂದ್ಸಲ ಕೆಳಗೆ ಹಾಕಿದ್ರೆ ಸಾಕಪ್ಪಲ್ಲ ಅಂತ. ಇದು ಹಾಗಲ್ಲ, ಪ್ರೀತಿಯಿಂದ ಇರಿಸಿದ್ದಾನೆ. ಪ್ರೀತೋ ನಿಮೇಶಯಾಮಾಸ ಧ್ರುವಾಯ ವರದೋ ವಿಭು. ಹಾಗೆ ತಾನೇನು ಮಾಡಿದ್ದಾನೆ, ಪ್ರೀತಿಯಿಂದ ವರದನಾದ ಸರ್ವಸಮರ್ಥನಾದ ಕೃಷ್ಣ ಶಾಶ್ವತವಾಗಿ ಬೆಟ್ಟ ಅಲ್ಲೇ ಇರುವಂತೆ ತಾನು ಸ್ಥಾಪನೆ ಮಾಡಿ ನಂದಗೋಕುಲಕ್ಕೆ ತೆರಳಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬೆಟ್ಟವನ್ನು ಎತ್ತಿದ್ದಾನೆ. ಇವತ್ತೂ ಕೂಡ ಬೆಟ್ಟ ಅಲ್ಲೇ ಇದೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾರೆ, ಧೃತಂ ಗೋವರ್ಧನಂ ದೃಷ್ಟ ಪರಿತ್ರಾತಂ ಚ ಗೋಕುಲಂ ಕೃಷ್ಣಸ್ಯ ದರ್ಶನಂ ಚಕ್ರೋ ರೋಚಯಾಮಾಸ ವಿಸ್ಮಿತಃ. ಹಾಗಾದ್ರೆ ಇವತ್ತಿಗೂ ಕೂಡ 27 ಕಿಲೋಮೀಟರ್ ದೂರದಿಂದ ಆ ಪರಿಕ್ರಮವನ್ನು ಅದನ್ನು ಮಾಡ್ತಾರೆ. ಹಾಗಾಗಿ ಅದಕ್ಕೆ ಪ್ರದಕ್ಷಿಣೆ ಬಂದ್ರೆ ಕೃಷ್ಣನಿಗೆ ಪ್ರದಕ್ಷಿಣೆ ಬಂದಷ್ಟು ಮಹತ್ವವನ್ನು ಹೇಳ್ತಾ ಇದ್ದಾರೆ. ಮುಂದೆ
ವೈಶಂಪಾಯನರು ಚರಿತ್ರೆಯನ್ನು ಹೇಳ್ತಾರೆ. ಗೋವರ್ಧವನ್ನು ಬೆಟ್ಟವನ್ನು ಹೊತ್ತು ಸಮಗ್ರ ಗೋಕುಲವನ್ನು ರಕ್ಷಣೆ ಮಾಡಿದವ ಕೃಷ್ಣ. ಹಾಗಾಗಿ ದೇವೇಂದ್ರನಿಗೆ ಈಗ ಕುತೂಹಲ ಆಯ್ತಂತೆ. ಅಲ್ಲ, ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ಅವನು ಯಾವನೋ ಬೆಟ್ಟವನ್ನು ಎತ್ತಿ ಅವುಗಳಿಗೆ ರಕ್ಷಣೆ ಕೊಟ್ಟ, ಅವನನ್ನು ಒಂದ್ಸಲ ನೋಡ್ಬೇಕಪ್ಪ. ಇದು ನೇರವಾದ ಶತ್ರುವಲ್ಲ, ಯಾರೋ ಬಂದು ರಕ್ಷಣೆ ಮಾಡಿದ್ರಂತ, ಅದು ಯಾರಪ್ಪ, ಅವನನ್ನು ಕಾಣಬೇಕು ಅಂತ ಇವನಿಗೆ ರೋಚಯಾಮಾಸ ವಿಸ್ಮಿತ. ಆಶ್ಚರ್ಯ ಕೂಡ ಆಯ್ತು. ಹೌದಾ, ಒಂದು ವಾರವ ಬೆಟ್ಟವನ್ನು ಹಿಡಿದು ನಿಂತದ್ದ, ಅದಕ್ಕೆ ನಾವು ಸೋತದ್ದ, ಹಾಗಾದ್ರೆ ಯಾರಪ್ಪ, ಅವನನ್ನು ಕಾಣಬೇಕು ಎನ್ನುವ ಇಚ್ಛೆ ಅವನಿಗೆ ಬರುತ್ತೆ. ಸ ನಿರ್ಜಲಾಂಬುದಾಕಾರಂ ಮತ್ತಂ ಮದಜಲೋಕ್ಷಿತಂ ಆರುಕ್ಯೈರಾವತಂ ನಾಗಂ ಆಜಗಾಮ ಮಹೀತಳಂ. ದೇವೇಂದ್ರ ಏನು ಮಾಡ್ತಾನೆ, ಒಂದು ಐರಾವತ ಆನೆಯನ್ನು ಏರಿಕೊಂಡು ಭೂಮಿಗೆ ಬಂದ, ಧರೆಗಿಳಿದು ಬಂದ. ಹೇಗೆ ಕೇಳಿದ್ರೆ, ಬಿಳಿಯಾದಂತಹ ನೀರಿಲ್ಲದ ಮೋಡದಂತೆ ಇರುವ ಆನೆಯ ಏರಿದ, ಮದಜಲದಿಂದ ಒದ್ದೆಯಾದ ಐರಾವತ ಆನೆಯನ್ನು ಏರಿದ. ಅದು ಯಾಕೆ ಬಿಳಿ, ಅದಿದೆಲ್ಲ ಯಾಕೆ ಆನೆ ಏರಿ ಬಂದ ಅಂತ ಹೇಳ್ಬಹುದಲ್ಲ ಕೇಳಿದ್ರೆ, ಅದರಲ್ಲಿ ಕೆಲವು ಲಕ್ಷಣಗಳು. ಯಾಕೆ ಬಿಳಿಯಾದ ಆನೆ ಐರಾವತ ಅಂದ್ರೆ, ಅದಕ್ಕೆ 4 ದಂತ, ಅದಕ್ಕೆ ಕೆಲವೆಲ್ಲ ಸ್ಪೆಷಾಲಿಟಿ ಹೇಳ್ತಾರೆ. ಅಂತಹ ಆನೆಯನ್ನು ಏರಿ ಬಂದಿದ್ದಾನೆ. ಹೇಗೆ ಕೇಳಿದ್ರೆ, ಮೊದಲು ತಾನು ಕಪ್ಪಾದ ಮೋಡ ಇತ್ತು, ಈಗ ಹಾಗಲ್ಲ, ಅಹಂಕಾರ ಇಲ್ಲ, ಇಳುದಾಗಿದೆ, ನೀರೆಲ್ಲ ಹೋಗಿಯಾಗಿದೆ, ಹಾಗಾಗಿ ಬಿಳಿಯಾದಂತಹ ಮೋಡ ಆ ರೀತಿಯಾಗಿದೆ. ಆದ್ರೆ ಆನೆ ಒದ್ದೆ ಆಗಿದೆ. ಯಾವುದರಿಂದ? ಮದಜಲದಿಂದ ಒದ್ದೆ ಆಗಿದೆ. ಆನೆಗಳಿಗೆ ಒಂದು ಮದಜಲ ಅಂತ ಬರುತ್ತೆ, ಹಾಗಾಗಿ ಅದರಿಂದ ಒದ್ದೆ ಆಗಿದೆ. ಅಂತಹ ಆನೆಯನ್ನು ಏರಿಕೊಂಡು ತಾನು ಬಂದಿದ್ದಾನೆ. ತಾನು ಅಹಂಕೃತನಾಗಿದ್ದ, ಈಗ ಅಹಂಕಾರ ಇಳಿದು ಹೋಗಿದೆ, ಯಾರಪ್ಪ ಅಂತ ಕಾಣಬೇಕು ಅಂತ ತಾನು ಬಂದಿದ್ದಾನೆ. ಸದದರ್ಶೋಪವಿಷ್ಟಂ ವೈ ಗೋವರ್ಧನ ಶಿಲಾತಲೆ ಕೃಷ್ಣಂ ಅಕ್ಲಿಷ್ಟ ಕರ್ಮಾಣಂ ಪುರುಹೂತಃ ಪುರಂದರಃ. ಅಲ್ಲಿ ಆದ್ರೂ ಕೂಡ ಕೃಷ್ಣ ಎಲ್ಲಿದ್ದಾನೆ ಗೊತ್ತಾ? ಗೋವರ್ಧನ ಬೆಟ್ಟದ ತಪ್ಪಲಿನಲ್ಲಿ ಕೂತಿದ್ದಾನೆ. ಹೇಗೆ ಕೂತಿದ್ದಾನೆ? ಬಂಡೆಯ ಮೇಲೆ ಶಾಂತ ಚಿತ್ತನಾಗಿ. ಗೋವರ್ಧನ ಶಿಲಾತಲೆ, ಒಂದು ಬೆಟ್ಟ, ಬೆಟ್ಟದ ಕೆಳಗೆ ಗೋವರ್ಧನ ಕಲ್ಲುಂಟು, ಗೋವರ್ಧನ ಬೆಟ್ಟದ ಕೆಳಗೆ ತಪ್ಪಲು ಪ್ರದೇಶದಲ್ಲಿ, ಅದರ ಬಂಡೆಯ ಮೇಲೆ ಕೂತಿದ್ದಾನೆ. ಏನು? ಶಾಂತನಾಗಿ ಕೂತಿದ್ದಾನೆ. ನಮಗಾದ್ರಾಗೆಲ್ಲ ಹೇಗೆ ಹೇಗೆ ಅಂತ ಒಂದಿಷ್ಟು ಇರ್ತದೆ ನಮಗೆಲ್ಲ. ಇವ ಏನು ಅಲ್ಲ, ಶಾಂತನಾಗಿ ಕೂತ್ಕೊಂಡಿದ್ದಾನೆ. ಜಗತ್ತಿನ ಕಶ್ಮಲವನ್ನು ಪರಿಹರಿಸುವ, ಸಜ್ಜನರನ್ನು ಉದ್ಧಾರ ಮಾಡುವ ಕೃಷ್ಣ ತಾನು ಕೂತಿದ್ದಾನೆ. ಅದು ಕೂಡ ಹೇಳುವಾಗ ಹೇಳ್ತಾರೆ, ದಣಿವಿಲ್ಲದೆ ಕೂತವ ಅಂತ. 7 ದಿನ ಪಾಪ ಹೊತ್ತು ಸಾಕಾಗಿದೆ ಏನು, ನಮಗದ್ರಾಗಿಲ್ಲ, ಸ್ವಲ್ಪ 1 ಗಂಟೆ ಆದ್ರೆ ಮಲಗಬೇಕು ಮಾರ್ರೆ, ಸಾಕಾಗಿ ಹೋಯ್ತು ಅಂತ ನಾವಿರ್ತದೆ. ಇವ 7 ದಿನ ಹೊತ್ತಿದ್ದಾನೆ ಪಾಪ, ರಾತ್ರಿ ನಿದ್ರೆ ಇಲ್ಲ. ನಾವಾದ್ರೂ ಪಾಪ ಇವ ಎತ್ತಿ ಹಿಡಿದಾನೆ, ಬಾಕಿಯವರು ನಿದ್ದೆ ಮಾಡಿದ್ದಾರೆ, ಕೃಷ್ಣ ನಿದ್ರೆ ಮಾಡ್ಲಿಲ್ಲ. ನಿದ್ರೆ ಮಾಡಿದ್ರೆ ಬೆಟ್ಟ ಕೆಳಗೆ ಬೀಳುತ್ತದೆ, ಮತ್ತೆ ಎತ್ತಿ ಹಿಡ್ಕೊಂಡಿದ್ದಾನೆ. ಅಂತವ ತಾನು ಕೃಷ್ಣನನ್ನು ಕೂತಿದ್ದಾನೆ. ಆರಾಮ ಶಾಂತಚಿತ್ತದಿಂದ ಕೂತ ಕೃಷ್ಣನನ್ನು ಪುರಂದರ ನೋಡ್ತಾನೆ. ಪುರುಹೂತ ಪುರಂದರ ಅಂದ್ರೆ ದೇವೇಂದ್ರ. ಈ ದೇವೇಂದ್ರ ಕೂಡ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಚೇಂಜ್ ಆಗ್ತಾ ಇರ್ತಾರೆ. ಈಗಿರುವ ದೇವೇಂದ್ರನ ಹೆಸರು ಪುರಂದರ ಅಂತ. ಹಾಗಾಗಿ ಈಗಿನ ಪುರಂದರ ತಾನು ಕಾಣ್ತಾ ಇದ್ದಾನೆ ಕೃಷ್ಣನನ್ನು. ತಂಬೀಕ್ಷ್ಯ ಬಾಲಂ ಮಹತ ತೇಜಸ ದಿವ್ಯಮವ್ಯಯಂ ಗೋಪವೇಶಧರಂ ವಿಷ್ಣುಂ ಪ್ರೀತಿಂ ಲೇಭೆ ಪುರಂದರ. ಅದ್ಭುತವಾದಂತಹ ತೇಜಸ್ಸು ಕೃಷ್ಣನದ್ದು ಅಂತ ಕಾಣ್ತಾ ಇದ್ದಾನೆ. ಬೆಳಕಿನಿಂದ ಕೂಡಿದ ತೇಜಸ್ಸು, ನಾಶರಹಿತವಾದ ತೇಜಸ್ಸು. ಈಗ ಲೈಟ್ ಇದ್ದು ಬೆಳಕು ಬರುತ್ತೆ, ಕರೆಂಟ್ ಹೋದ್ರೆ ಇಲ್ಲ, ನಮ್ದೆಲ್ಲ ನಾಶ ಸಹಿತವಾದ ಬೆಳಕು. ಇವನದ್ದು ಹಾಗಲ್ಲ, ನಾಶರಹಿತವಾದಂತಹ ಬೆಳಗು ತೇಜಸ್ಸಿನಿಂದ ನೋಡ್ತಾ ಇದ್ದಾನೆ. ಒಳ್ಳೆಯ ಬಾಲರೂಪಿಯಾಗಿದ್ದಾನೆ, ಗೋಪವೇಷವನ್ನು ಧಾರಣೆ ಮಾಡಿದ್ದಾನೆ. ಅಂತಹ ವಿಷ್ಣುವನ್ನು ಅತ್ಯಂತ ಪ್ರೀತಿಯಿಂದ ತಾನು ಕಾಣ್ತಾ ಇದ್ದಾನೆ ಇಂದ್ರ. ಹಾಗಾಗಿ ಬಳಿ ಬಂದಿದ್ದಾನೆ, ಸಮೀಪಕ್ಕೆ ಬಂದಿದ್ದಾನೆ. ತಂ ಸಾಂದ್ರ ಜಲದ ಶ್ಯಾಮಂ ಶ್ರೀವತ್ಸ ಕೃತಲಕ್ಷಣಂ ಪರ್ಯಾಪ್ತ ನಯನೈ ಶಕ್ರ ಸರ್ವೈರ್ನೇತ್ರೈರುದೈಕ್ಷತ. ಅತ್ಯಂತ ನಿಬಿಡವಾದ ಮೇಘವನ್ನು ಧಾರಣೆ ಮಾಡಿದವ. ಹಾಗಾಗಿ ಅಂತಹ ನಿಬಿಡವಾದ ಮೇಘದ ಬೆಳಕನ್ನು ಅಂದ್ರೆ ಬಣ್ಣವನ್ನು ತಾನು ಕದ್ದಂತಹ ಕೃಷ್ಣ ಅಂತ. ಅಂದ್ರೆ ನೀಲ ಮೇಘ ಶ್ಯಾಮ. ನೀಲ ಮೋಡ ಯಾರತ್ರ ಇರುತ್ತದೆ? ನೀರು ಹೆಚ್ಚಿದ್ದಾಗ ಅದರದ್ದೂ ಕೂಡ ಸೌಭಗನ್ನು ಕದ್ದವ ಕೃಷ್ಣ ಅಂತ. ಇವ ಮೋಡದ ಅಧಿಪತಿ ಅಲ್ವಾ ಇಂದ್ರ, ಅದಕ್ಕೋಸ್ಕರ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಗಿದ್ದಾನೆ? ಶ್ರೀವತ್ಸ ಚಿಹ್ನೆಯಿಂದ ಕೂಡಿದ್ದಾನೆ. ಆದ್ರಿಂದ ಅವನದ್ದು ಗುರ್ತ ಹಿಡಿತಾರೆ ಇಂದ್ರ. ಓ, ಇದು ಮಹಾವಿಷ್ಣು. ಯಾಕೆ? ಆ ಚಿಹ್ನೆ ಇರುವಂತದ್ದು ಭಗವಂತನಿಗೆ ಮಾತ್ರ ಇರುವಂತದ್ದು. ಹಾಗಾಗಿ ದೇವೇಂದ್ರ ಬಂದಿದ್ದಾನೆ. ತಾನು ಯಾರನ್ನು ಕಂಡಿದ್ದಾನೆ ದೇವೇಂದ್ರ? ಹೇಳ್ತಾರೆ ವಿಷ್ಣುವನ್ನು ಕಂಡಿದ್ದಾನೆ. ಅವನು ಹೇಗೆ ಕೇಳಿದ್ರೆ ಸರ್ವ ನೇತ್ರೈರುದಕ್ಷತ ಅಂತ. ಪರ್ಯಾಪ್ತ ಸ್ತನ ಮಧ್ಯೇತು, ತನ್ನ ಎಲ್ಲ ಕಣ್ಣುಗಳಿಂದ ತಾನು ಕಾಣ್ತಾ ಇದ್ದಾನೆ. ಅಪರಿಮಿತವಾದಂತಹ
ಸೌಂದರ್ಯವುಳ್ಳ ಭಗವಂತನನ್ನು 1000 ಕಣ್ಣುಳ್ಳಂತಹ ದೇವೇಂದ್ರ ಕಾಣ್ತಾ ಇದ್ದಾನೆ. ಅಂದ್ರೆ ಒಂದೆರಡು ಕಣ್ಣಲ್ಲ, ದೇವೇಂದ್ರನಿಗೆ 1000 ಕಣ್ಣುಗಳು, ಸಹಸ್ರಾಕ್ಷ ಅಂತ ಅವನಿಗೆ ಹೆಸರು. ಯಾಕೆ? ಅಹಲ್ಯ ಪ್ರಕರಣದಲ್ಲಿ ಶಾಪಗ್ರಸ್ತನಾಗಿದ್ದಾನೆ ತಾನು ಆ ಗೌತಮರಿಂದಾಗಿ, ನಿಂಗೆ ಎಲ್ಲ 100 ಕಣ್ಣಾಗ್ಲಿ 1000 ಕಣ್ಣಾಗ್ಲಿ ದೇಹದಲ್ಲಿ ಅಂತ ಹೇಳಿ. ಹಾಗಾಗಿ ನಾವೆಲ್ಲ ಒಂದು ಕಣ್ಣಿನಿಂದ ನೋಡಿದ್ರೆ ಇವ ಸಹಸ್ರ ನಯನದಿಂದ ಕಾಣ್ತಾ ಇದ್ದಾನೆ. ಆದ್ರೂ ಕೂಡ ಭಗವಂತನ ಸೌಂದರ್ಯವನ್ನು ಪೂರ್ತಿ ಕಾಣ್ಲಿಕ್ಕಾಗ್ಲಿಲ್ಲ. ದೃಷ್ಟ್ವಾ ಚೈನಂ ಶ್ರಿಯಾ ಜುಷ್ಟಂ ಮರ್ತ್ಯಲೋಕೆ ಮನೋರಮಂ ಸುರಾಣಾಂ ಕಾರ್ಯಸಿದ್ಧ್ಯರ್ಥಂ ನಿತ್ಯಂ ಕರ್ಮಸು ನಿಷ್ಠಿತಂ ಸೂಪವಿಷ್ಟಂ ಶಿಲಾ ಪೃಷ್ಠೆ ಶಕ್ರಸ್ಸ ಬಿಡೀತೋಭವತ್. ಅತ್ಯಂತ ಹಿರಿಯನಾದ ಕೃಷ್ಣ ಅತ್ಯಂತ ತೇಜಸ್ಸಿನಿಂದ ಮಿನುಗುತ್ತಾ ಇದ್ದಾನೆ. ಭೂಲೋಕದಲ್ಲಿ ಅಂತೂ ಇಷ್ಟು ಚಂದದ ವ್ಯಕ್ತಿಗಳು ಯಾರೂ ಇರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಸಾಕ್ಷಾತ್ ಮನ್ಮಥ ಮನ್ಮಥ ಅಂತ ಕರೀತಾರೆ. ದೇವತೆಗಳ ಕಾರ್ಯವನ್ನು ತಾನು ಯಾವಾಗ್ಲೂ ಕೂಡ ನಡೆಸಿಕೊಡುವಂತಹ ಸತ್ಕರ್ಮಶೀಲನಾದಂತಹ ಕೃಷ್ಣ ಒಂದು ಬಂಡೆಯ ಮೇಲೆ ಶಾಂತ ಚಿತ್ತನಾಗಿ ಕೂತಿದ್ದಾನೆ. ಇಂತಹ ಕೃಷ್ಣನನ್ನು ಕಂಡು ದೇವೇಂದ್ರನಿಗೆ ಬ್ರೀಡಿತಃ ಅಭವತ್. ಬ್ರೀಡಿತ ಅಂದ್ರೆ ಲಜ್ಜೆ, ನಾಚಿಕೆ ಆಯ್ತಂತೆ. ಏನು ನಮ್ಮ ಹತ್ರ ಇದ್ದದ್ದು 4 ದಿನದ ಅಧಿಕಾರ, 4 ದಿನದ ಸಂಪತ್ತು, ನನ್ನಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ಸುರಾಧಿಪತಿಯಾಗಿ ಮೆರೆದವ ಕೃಷ್ಣನನ್ನು ಕಂಡಾಗ ಓ ಇವನ ಎದುರುಗಡೆ ನಾವು ಏನೂ ಅಲ್ಲ, ಸುಮ್ಮನೆ ಅಹಂಕಾರ ಪಟ್ಟೆನಲ್ಲ ಅಂತ ಅವನಿಗೆ ನಾಚಿಕೆ ಆಯ್ತು ಅಂತ ಹೇಳ್ತಾರೆ. ತಸ್ಯೋಪವಿಷ್ಟಸ್ಯ ಮುಖಂ ಪಕ್ಷಾಭ್ಯಾಂ ಪಕ್ಷಿಪುಂಗವಃ ಅಂತರ್ಧಾನ ಗತಶ್ಚಾಯಂ ಚಕಾರೋರಗ ಭೋಜನಃ. ಬಂಡೆಯ ಮೇಲೆ ಕೃಷ್ಣ ಕೂತಿದ್ದಾನೆ. ಈಗ ಮೋಡಗಳಿಲ್ಲ, ಹಾಗಾಗಿ ಸೂರ್ಯೋದಯ ಎಲ್ಲಾಗಿದೆ, ಚಂದಾಗಿ ಸೂರ್ಯ ಬೆಳಗುತ್ತಾ ಇದ್ದಾನೆ. ಹಾಗಾದ್ರೆ ಇವನಿಗೆ ಬಿಸಿಲಲ್ಲಿ ಕೂತಿದ್ದಾನಲ್ಲ ಕೃಷ್ಣ ಅಂದ್ರೆ ಇಲ್ಲ ಆಗ್ತದೆ. ಕೃಷ್ಣ ಕೂತ ಜಾಗಂತೂ ಬಿಸಿಲಿನಿಂದ ರಹಿತವಾಗಿದೆ. ಅದರ ಮೇಲೆ ಚಪ್ಪರ ಉಂಟು. ಯಾರು ಚಪ್ಪರ ಹಾಕಿದವರು? ಮತ್ತೆ ಅಲ್ಲ, ಪಕ್ಷಿವಾಹನನಾದ ಗರುಡ. ಗರುಡ ಏನು ಮಾಡಿದ್ದಾನೆ? ಈ ಭಗವಂತನ ಮೇಲೆ ತನ್ನ ರೆಕ್ಕೆಯನ್ನು ಬಿಡಿಸಿ ಕೂತಿದ್ದಾನೆ. ಹಾಗಾಗಿ ಸೂರ್ಯನ ಕಿರಣ ಕೃಷ್ಣನ ಮೇಲೆ ಬೀಳದ ಹಾಗೆ ಅಂತರ್ಧಾನ ಗತಶ್ಚಾಯಾಮ್, ಹಾಗಾಗಿ ತನ್ನ ನೆರಳನ್ನು ಕೊಡುವ ಮೂಲಕ ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾ ಇದ್ದಾನೆ ಗರುಡ ದೇವರು. ಇಂತಹ ಕೃಷ್ಣನನ್ನು ಪುರುಹೂತ ಇಂದ್ರ ಕಾಣ್ತಾ ಇದ್ದಾನೆ. ಗರುಡ ಅಂದ್ರೆ ಛಂದೋಮಯೇನ ಗರುಡ ಅಂತ, ವೇದ ಪ್ರತಿಪಾದ್ಯನಾದ ಭಗವಂತ. ಗರುಡ ಅಂದ್ರೆ ಸಾಮಾನ್ಯದವ ಅಲ್ಲ, ಪಕ್ಷಿರಾಜ ಹೌದು. ಆತ ವರ್ಣಗಳಿಗೆ ವೇದಕ್ಕೆ ಅಭಿಮಾನಿಯಾಗಿ ಕೂತವ. ಹಾಗಾದ್ರೆ ವೇದವೇದ್ಯನಾದ ಭಗವಂತ, ವೇದಗಳಿಂದ ಪ್ರತಿಪಾದ್ಯನಾದ ಕೃಷ್ಣ ಎನ್ನುವ ಅರ್ಥ. ವೇದಗಳು ಭಗವಂತನನ್ನು ರಕ್ಷಣೆ ಮಾಡ್ತಾ ಇದ್ದಾವೆ. ಭಗವಂತನನ್ನು ವೇದಗಳು ರಕ್ಷಣೆ ಮಾಡಿದ್ರೆ ವೇದವನ್ನು ಭಗವಂತ ರಕ್ಷಣೆ ಮಾಡ್ತಾನೆ. ಇವತ್ತು ದೇವರಿದ್ದಾರೆ ಅಂತ ಹೇಗೆ ಪ್ರೂವ್ ಮಾಡುದು? ಹೇಗೆ ದನವನ್ನು ಕೋಡು ಹಿಡ್ಕೊಂಡು ನೋಡಿ ಇದು ದನ ಅಂತ ತೋರಿಸ್ಬಹುದು ನಾವು. ದೇವರನ್ನು ಹಾಗೆಲ್ಲ ತೋರ್ಸ್ಲಿಕ್ಕೆ ಬರೋದಿಲ್ಲ. ಇಲ್ಲ ನಾನು ಕಂಡಿದ್ದೇನೆ ಅಂತ ನಮ್ಮ ಅನುಭವವನ್ನು ಹೇಳಬಹುದು. ಆದ್ರೆ ಇನ್ನೊಬ್ಬರಿಗೆ ಹೇಗೆ ನೀವು ತೋರಿಸ್ತೀರಿ? ಅದಕ್ಕೋಸ್ಕರ ಹೇಳ್ತಾರೆ ವೇದ ಕಾರಣ. ಮಂತ್ರಗಳು, ವೇದಗಳು, ನಮ್ಮ ಶಾಸ್ತ್ರಗಳು, ಪುರಾಣಗಳು ಭಗವಂತ ಇದ್ದಾನೆ ಅಂತ ತೋರಿಸಿದ್ದಾರೆ. ಹಾಗಾಗಿ ಅಂತಹ ವೇದಗಳನ್ನು ತೋರಿಸಿದವ ಗರುಡ. ಅಂತಹ ಗರುಡ ರಕ್ಷಣೆ ಮಾಡ್ತಾ ಇದ್ದಾನೆ. ಛಾಯಯಾ ಚ ಜಯಾ ಮುಕ್ತಂ ಯುಕ್ತಂ ಕೇಶವಂ ಯಜ್ಞರೂಪಿಣಂ ತಂ ವಿವಿಕ್ತೆ ನಗಗತಂ ಲೋಕವೃತ್ತಾಂತ ತತ್ಪರಂ ಉಪತಸ್ಥೆ ಗಜಂ ಹಿತ್ವಾ ಕೃಷ್ಣಂ ಬಲ ನಿಷೂದನಃ. ಇನ್ನು ಯಜ್ಞರೂಪಿಯಾದಂತಹ ಕೇಶವ ಅಂತ ಹೇಳ್ತಾರೆ ಭಗವಂತನನ್ನು. ಯಾಕೆ ಕೇಶವ ಶಬ್ದ ಹಾಕಿದ್ರು? ಕಾ ಅಂದ್ರೆ ಚತುರ್ಮುಖ ಬ್ರಹ್ಮ, ಈಶಾ ಅಂದ್ರೆ ರುದ್ರ. ಇವರಿಬ್ಬರನ್ನು ಕೂಡ ವರ್ತಯತಿ, ಅವರಿಬ್ಬರನ್ನು ಕೂಡ ತಾನು ನಿಯಮನ ಮಾಡುವವ ಭಗವಂತ. ಹೀಗಾಗಿ ಬ್ರಹ್ಮ ಈಶರಿಗಿಂತಲೂ ಮಿಗಿಲಾದಂತಹ ಮಹಾವಿಷ್ಣು ಈತ ಕೇಶವ. ಹಾಗಾಗಿ ಅವನು ಈ ನೆರಳಿನಲ್ಲಿ ಏಕಾಂತ ಸ್ಥಾನದಲ್ಲಿ ಲೋಕದ ಕಲ್ಯಾಣಕ್ಕೋಸ್ಕರ ಕೂತಿದ್ದಾನೆ. ಅದು ಈ ಗೋವರ್ಧನ ಪರ್ವತದ ತಪ್ಪಲು ಪ್ರದೇಶದಲ್ಲಿ. ಅಂಥವನನ್ನು ಇಂದ್ರ ತಾನು ನೋಡಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಇಂದ್ರನಿಗಾಗುವಾಗ ಹೇಳ್ತಾರೆ ಹೇಗೆ ಅವನು ಕೇಳಿದ್ರೆ, ಉಪತಸ್ಥೆ ಗಜಂ ಹಿತ್ವಾ ಕೃಷ್ಣಂ ಬಲ ನಿಷೂದನಃ. ಬಲ ನಿಷೂದನನಾದವ, ಬಲ ಎನ್ನುವಂತ ದೈತ್ಯನನ್ನು ದೇವೇಂದ್ರ ಐರಾವತವನ್ನು ಏರಿ ನಾಶ ಮಾಡಿದವ ಅಂತವ ಹೋಗಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಏನು ಬಲ ಎನ್ನುವ ಅಸುರ ಅಂತ ಹೇಳಿದ್ರೆ, ಅತುಲ ಲೋಕದಲ್ಲಿ ವಾಸಿಸ್ತಾ ಒಬ್ಬ ಅಸುರ ಇದ್ದ, ಮಯಾಸುರ ಅಂತ. ಅವನಿಗೆ ಅವನ ಮಗನೇ ಈ ಬಲ ಎನ್ನುವಂತಹ ಅಸುರ. ಈ ಬಲಾಸುರ ತಾನು ಏನು ಮಾಡ್ತಾನೆ ಕೇಳಿದ್ರೆ, 3 ಶಕ್ತಿಗಳನ್ನು ತಾನು ಸ್ತ್ರೀಯರನ್ನು ಸೃಷ್ಟಿ ಮಾಡ್ತಾನೆ. ಹಾಗೆ ಬಾಯಿ ಆಕಳಿಸಿದಂತೆ. ಆಕಳಿಸಿದಾಗ 3 ಜನ, ಸೈರಿಣಿ, ಕಾಮಿನಿ, ಇನ್ನೊಂದು ಪುಂಶ್ಚಲಿ ಅಂತ 3 ಜನ ಹುಟ್ಟಿಕೊಳ್ತಾರೆ. ಹಾಗಾಗಿ ಈ ಮಕ್ಕಳಿಗೆ ಏನು ಮಾಡ್ತಾರೆ ಕೇಳಿದ್ರೆ, ಈ ಬಂಗಾರದ ರಸವನ್ನು ಕುಡಿಸಿ ಅವರಿಗೆ ಸಿದ್ಧಿಯನ್ನೆಲ್ಲ ಕೊಡ್ತಾ ಇದ್ರಂತೆ. ಇವರು ಏನು ಮಾಡೋದು, ಯಾರಾದರೂ ಬಂದ್ರೆ ಅವರನ್ನೆಲ್ಲ ನಾಶ ಮಾಡಿ ಅವರಲ್ಲಿರುವ ಸಿದ್ಧಿಗಳನ್ನು ಇವರು ಅದನ್ನು ವಶಪಡಿಸುವಂಥದ್ದು.
ಈ ಕೆಲವು ಸೀರಿಯಲ್ಗಳಲ್ಲೆಲ್ಲ ಬರುತ್ತದೆ, ಯಾರೋ ಒಬ್ಬ ಇರ್ತಾನೆ, ಅವನನ್ನು ಹೋಗಿ ಇವಳು ನಾಶ ಮಾಡ್ತಾಳೆ, ಅವನ ಆಯುಷ್ಯ ಅವನ ಸೌಂದರ್ಯ ಎಲ್ಲ ಇವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ರೀತಿಯಾದಂಥ ಒಂದು ವಿದ್ಯೆ ಹಾಗಾಗಿ ಮಾಡ್ತಾ ಇದ್ರು. ಅದನ್ನು ನೋಡಿ ದೇವಾಸುರರ ಯುದ್ಧ ಆಗುವಾಗ ಇಂದ್ರ ಅವರನ್ನು 3 ಜನರನ್ನು ತಾನು ನಾಶ ಮಾಡ್ತಾನೆ. ನಾಶ ಮಾಡಿದ್ರಿಂದ ಬೇರೆಯವರ ಸಂಪತ್ತು, ಸಾಧನೆಗಳು, ಸಿದ್ಧಿಗಳು ಹಾಗೆ ಉಳಿಯತ್ತೆ. ಇಲ್ಲದಿದ್ರೆ ಎಲ್ಲ ಇವರು ಕದಿಯುವಂಥದ್ದು, ಯಾರೋ ಮಾಡೋದು, ಯಾರೋ ಪಡ್ಕೊಳ್ಳೋದು, ಇಂಥದ್ದಾಗಿ ಹೋಗತ್ತೆ. ಅಂತಹ ಬಲ ಎನ್ನುವ ದೈತ್ಯನನ್ನು ನಾಶ ಮಾಡಿದವ ಇವಂತಹವನು ಘಟಾನುಘಟಿಯಾದ ಇಂದ್ರ ಕೃಷ್ಣನ ಬಳಿಗೆ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ. ಸ ಸಮೀಪಗತಸ್ತಸ್ಯ ದಿವ್ಯಸ್ತ್ರಗನುಲೇಪನಃ ರರಾಜ ದೇವರಾಜೋ ವೈ ವಜ್ರಪೂರ್ಣ ಕರಸ್ಪ್ರಭು. ದೇವೇಂದ್ರ ಸರ್ವಸಮರ್ಥ, ಸಾಮಾನ್ಯದವಲ್ಲ, ಕೈಯಲ್ಲಿ ವಜ್ರಾಯುಧವನ್ನೆಲ್ಲ ಹಿಡ್ಕೊಂಡಿದ್ದ ಅಂತವ ಈಗ ದಿವ್ಯವಾದ ಮಾಲೆ ಗಂಧಗಳನ್ನು ಧರಿಸಿದ್ದ ಈತ ಏನು ಮಾಡ್ತಾ ಇದ್ದಾನೆ, ಕೃಷ್ಣನ ಬಳಿಗೆ ಬಂದು ವಿನೀತನಾಗಿ ನಿಂತ್ಕೊಂಡಿದ್ದಾನೆ. ಅಂದ್ರೆ ಎಲ್ಲ ಸಾಮರ್ಥ್ಯ ಆಯ್ತು, ಎಲ್ಲ ಆಯ್ತು, ಎಲ್ಲ ಅಹಂಕಾರ ಈಗ ಇಳಿದು ಹೋಗಿದೆ. ಹಾಗಾಗಿ ಕೃಷ್ಣನ ಮುಂದೆ ಬಂದು ತಾನು ವಿನೀತನಾಗಿ ಕೂತು ಕಿರೀಟೇನ ಅರ್ಕವರ್ಣೇನ ವಿದ್ಯುತ್ ದ್ಯೋತಕಾರಿಣ ಪ್ರಣಾಮ ಮಕರೋತ್ ಶಕ್ರ ಕ್ಷಂತವ್ಯಮಿತಿ ಚಾಬ್ರವೀತ್ ತುಷ್ಟಾವಚ ಹರಿಂ ವಿಷ್ಣುಂ ಗೋಪವೇಶ ವಿಭೂಷಿತಂ. ಇವ ದೇವೇಂದ್ರ ಬರುವಾಗ ಏನಾಗಿ ಬಂದಿದ್ದಾನೆ, ತಾನು ಸೂರ್ಯನ ಪ್ರಕಾಶದಂತೆ ಮಿಂಚುವಂತಹ ಕಿರೀಟಗಳನ್ನೆಲ್ಲ ಧರಿಸಿದ್ದಾನೆ. ಅಷ್ಟು ಸಂಪತ್ತು ಇತ್ತು ನೋಡಿ. ಅವನೇ ಹೆಲ್ಮೆಟ್ ಹಾಕೊಂಡಿದ್ದಾನೆ, ನಾವು ಹಾಕೊಳ್ಬೇಕಾ ಬೇಡವಾ? ಕಿರೀಟ ಅಂದ್ರೆ ಏನು, ತಲೆಯಲ್ಲಿ ಧರಿಸುವಂತಹ ವಜ್ರ ಕವಚಗಳ ಹಾಗೆ ಇರುವಂತದ್ದು. ಇವತ್ತು ನಾವೇ ಹಾಕ್ತಾ ಇಲ್ಲ ನೋಡಿ. ದೇವತೆಗಳು ಎಲ್ಲರೂ ಕೂಡ ಅಂಥದ್ದನ್ನು ಧಾರಣೆ ಮಾಡ್ತಾರೆ, ರಕ್ಷಣೆಗೆ ಇರುವಂಥದ್ದು. ಅದು ಹೇಗೆ ಹೊಳಿತಾ ಉಂಟು, ಸೂರ್ಯ ಪ್ರಕಾಶದಂತೆ ಹೊಳಿತಾ ಉಂಟು. ಅಂತಹ ಕಿರೀಟಧಾರಿಯಾದ ದೇವೇಂದ್ರ ಕೃಷ್ಣನ ಕಾಲಿಗೆ ಮೊಡವಿಡ್ತಾ ಇದ್ದಾನೆ ನೋಡಿ. ಅಂತಹ ವಜ್ರಾದಿಗಳನ್ನು ಧಾರಣೆ ಮಾಡಿದ ಅಷ್ಟು ಸಂಪತ್ತುಂಟು ಅವರಿಗೆ. ಆದ್ರೂ ಕೃಷ್ಣನ ಪದತಲೆಗಳಿಗೆ ನಮಸ್ಕಾರ ಮಾಡಿ ಕ್ಷಂತವ್ಯಂ ಇತಿ ಚಾಬ್ರವೀತ್, ನನ್ನನ್ನು ಕ್ಷಮೆ ಮಾಡಬೇಕು, ನಂದು ತಪ್ಪಾಯಿತು ಅಂತ ಕಾಲು ಹಿಡಿದಿದ್ದಾನೆ ದೇವೇಂದ್ರ. ಆಗ ಕೃಷ್ಣನನ್ನು ಇಷ್ಟು ಹೇಳಿದ ಕೂಡಲೇ ಕೃಷ್ಣನ ಕ್ಷಮಿಸಿ ಬಿಡ್ತಾನ? ಇಲ್ಲ, ಮತ್ತೊಂದಿಷ್ಟು ಸ್ತೋತ್ರ ಮಾಡಬೇಕು. ಅದಕ್ಕೋಸ್ಕರ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ, ಗೋಪವೇಷದಿಂದ ಅಲಂಕೃತನಾದ ಶ್ರೀಹರಿ ಅಂತ ಹೇಳಿಕೊಂಡು ಕೃಷ್ಣನನ್ನು ಸ್ತುತಿಸ್ತಾ ಇದ್ದಾನೆ. ಯಾಕೆ ಸ್ತೋತ್ರಗಳನ್ನು ಹೇಳಬೇಕು? ನಾವೆಷ್ಟೋ ತಪ್ಪುಗಳನ್ನು ಮಾಡ್ತೇವೆ. ಆಗ ನಾವು ಕೃಷ್ಣನನ್ನು ಸ್ತೋತ್ರ ಮಾಡಿದ್ರೆ ಕೃಷ್ಣ ಅದರಿಂದ ಸಂತುಷ್ಟನಾಗಿ ನಮ್ಮೆಲ್ಲ ಪಾಪಗಳನ್ನು ಪರಿಹರಿಸ್ತಾನೆ. ಹಾಗಾದ್ರೆ ದೇವೇಂದ್ರ ಕೃಷ್ಣನನ್ನು ಸರ್ವೋತ್ತಮ ಅಂತ ಮರೆತು ಅವನ ಜೊತೆಗೆ ಯುದ್ಧವನ್ನು ಸಾರಿದವ. ಹಾಗಾಗಿ ಈಗ ತಪ್ಪಾಯಿತು ಅಂತ ಕ್ಷಮೆ ಕೇಳಿಕೊಂಡು ಕಾಲಿಗೆ ನಮಸ್ಕರಿಸಿಕೊಂಡು ಕೃಷ್ಣನ ಮೆಚ್ಚುವ ಹಾಗೆ ಭಗವತ್ ಪ್ರೀತ್ಯರ್ಥವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಒಂದಿಷ್ಟು ತಾನು ದೇವೇಂದ್ರ ಮಾಡುವ ಸ್ತೋತ್ರಗಳನ್ನು ನಾವು ಕಾಣ್ಬೇಕೀಗ. ನಮಸ್ತೆ ದೇವದೇವೇಶ ಭೂತ ಭಾವನ ಭಾವನ ಹಿರಣ್ಯ ರೇತ ಸೇತುಭ್ಯಂ ನಮಃ ಸೋಮ ಪ್ರದಾಯಿನಿ ನಮೋ ವೇದೈಕ ತತ್ವಜ್ಞಾಯ ತನ್ನಿಬೋಧನ ಬೋಧನ ನಮಃ ಪ್ರಣವ ವಾಚ್ಯಾಯ ವಾಚಕಾಯ ನಮೋ ನಮಃ ನಮಸ್ತೆ ವಿಶ್ವರೂಪಾಯ ನಮೋ ಲೋಕಹಿತಾಯತೆ ನಮೋ ಗೋಪವಿರೂಪಾಯ ನಮೋ ಗೋಧರಧಾರಿಣೆ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂದ್ರೇನು? ನಮಸ್ತೆ ದೇವದೇವೇಶ, ಎಲ್ಲ ದೇವತೆಗಳಿಗೂ ಒಡೆಯನಾದವ ನೀನೇ. ಯಾಕೆ? ನಾನು ದೇವತೆಗಳಿಗೆ ಒಡೆಯನಾದಂಥ ಇಂದ್ರನಾಗಿದ್ದೇನೆ, ಆದರೆ ನನಗೂ ಒಡೆಯ ಯಾರು ಕೇಳಿದ್ರೆ ಕೃಷ್ಣ ನೀನು. ಭೂತ ಭಾವನ ಭಾವನ, ಹಿಂದೆ ಏನಾಗಿತ್ತು ಮುಂದೆ ಏನಾಗತ್ತೆ ಇದೆಲ್ಲವನ್ನು ಕೂಡ ನೀನು ತಿಳಿದವ. ಆದ್ದರಿಂದ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಹೇಳಿ ದೇವೇಂದ್ರ ಸ್ತೋತ್ರ ಮಾಡ್ತಾ ಇದ್ದಾನೆ. ಆ ಉಳಿದೆಲ್ಲ ಸ್ತೋತ್ರಗಳನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತು ನಮ್ಮ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ನಮಃ. ಓಂ ಶ್ರೀ ಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ತ ಚಕ್ರಾತಿಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾವ್ಯಃ पूतना जीविताहारी शकटासुरभञ्जनः नन्दव्रजजनानन्दे सच्चिदानन्दविग्रहः नवनीतविलिप्ताङ्गो नवनीतनटो नगः नवनीतनवाहारो मुचकुन्दप्रसादकृत षोडशस्त्रीसहस्रे शत्रिभङ्गी मधुराकृतिः शुकवाकमृताब्बिन्दुर्गोविन्दो योगिनां पतिः वत्सपादहरो नन्तोद्धेनुकासुरभञ्जनः